1931 ಮೂರನೆಯ ವರದಿಯ ಕರಡಿನ ಮೇಲಿನ ಚರ್ಚೆ. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್. ನಾನು ಈ ಪರಿಚ್ಛೇದದ ಪ್ಯಾರಾ ಕೊನೆಯ 4 ಪಂಕ್ತಿಗಳತ್ತ ತಮ್ಮ ಲಕ್ಷ್ಯ ಸೆಳೆಯ ಬಯಸುತ್ತೇನೆ. ಆರಂಭದಲ್ಲಿ ಉಪಸಮಿತಿಯ 2ನೇ ವರದಿಯ 34ನೇ ಪ್ಯಾರಾದಲ್ಲಿಯ ಶಿಫಾರಸುಗಳನ್ನು ಉಲ್ಲೇಖಿಸುತ್ತಾ ಸನ್ಮಾನ್ಯರಾದ ತಾವು ಹೀಗೆ ಹೇಳಿರುವಿರಿ. ಈ ಮೊದಲನೆಯ 4 ಹಿತಾಸಕ್ತಿಗಳ ಬಗ್ಗೆ ನಾವು ಇಲ್ಲಿ ಯಾವ ಶಿಫಾರಸನ್ನು ಮಾಡುತ್ತಿಲ್ಲ, ಏಕೆಂದರೆ ಈ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಳುವುದು ಅಲ್ಪಸಂಖ್ಯಾತರ ಉಪಸಮಿತಿಗೆ ಬಿಟ್ಟ ವಿಷಯವಾಗಿದೆ. ಹೀಗೆ ಹೇಳುವಲ್ಲಿ ಸನ್ಮಾನ್ಯರಾದ ತಾವು ಈ ಸಮಿತಿಯ ಈ ಹಿತಾಸಕ್ತಿಗಳ ಮನವಿಯ ಬಗ್ಗೆ ಆಸಕ್ತಿ ಹೊಂದಿರುವುದಿಲ್ಲ ಎಂದು ಹೇಳಿಲ್ಲವೆಂದು, ಹಾಗೂ 2ನೇ ವರದಿಯ 34ನೇ ಪ್ಯಾರಾದಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯದಿಂದಲೂ ಈ ಅರ್ಥ ಬರುವುದಿಲ್ಲವೆಂದು ನನಗನಿಸುತ್ತದೆ. ಇವುಗಳ ಪ್ರಾತಿನಿಧ್ಯದ ವ್ಯಾಪ್ತಿ ಮತ್ತು ವಿಧಾನದ ಬಗ್ಗೆ ಯಾವ ಶಿಫಾರಸನ್ನು ಮಾಡಲು ಬರುವುದಿಲ್ಲ ಎಂಬ ಅರ್ಥದಲ್ಲಿ ಮಾತ್ರ ತಾವು ಹೀಗೆ ಹೇಳಿರಬಹುದು. ಆದ್ದರಿಂದ ತಾವು ಈ ಪ್ಯಾರಾದಲ್ಲಿ ಶಿಫಾರಸು ಪದದ ತರುವಾಯ ಅವರ ಪ್ರಾತಿನಿಧ್ಯದ ವ್ಯಾಪ್ತಿ ಅಥವಾ ವಿಧಾನದ ವಿಷಯವಾಗಿ ಎಂಬ ಪದಗಳನ್ನು ಸೇರಿಸುವ ಮೂಲಕ ತಿದ್ದುಪಡಿ ಮಾಡುವುದಾದರೆ ನಾನು ತಮಗೆ ಉಪಕೃತನಾಗಿರುತ್ತೇನೆ. ಶ್ರೀಮತಿ ಸುಬ್ಬರಾಯನ್, ನಾನು ತಮ್ಮ ಅಧಿವೇಶನವೊಂದರಲ್ಲಿ ಶಾಸಕಾಂಗದಲ್ಲಿ ಮಹಿಳೆಯರ ವಿಶೇಷ ಪ್ರಾತಿನಿಧ್ಯದ ಬಗ್ಗೆ ಕೆಲವು ವಿಶೇಷ ವಿಧಿಗಳನ್ನು ಸೇರಿಸುವ ಸಾಧ್ಯತೆಯ ವಿಷಯವಾಗಿ ಮಾತನಾಡಿದ್ದು ತಮಗೆ ನೆನಪಿರಬಹುದು. ನಾನು ಆಗ ಈ ವಿಷಯದ ಪರಿಶೀಲನೆಯನ್ನು ಅಲ್ಪಸಂಖ್ಯಾತರ ಸಮಿತಿ ತಮ್ಮ ವರದಿಯನ್ನು ಪ್ರಕಟಿಸುವವರೆಗೆ ಮುಂದಕ್ಕೆ ಹಾಕಬೇಕೆಂದು ಸಹ ಸೂಚಿಸಿದ್ದೆ. ಆದರೆ ಈ ವಿಷಯವನ್ನು ಕಡೆಗಾಣಿಸಬಾರದೆಂಬ ದೃಷ್ಟಿಯಿಂದ ಆ ವಿಷಯವನ್ನು ಇಲ್ಲಿಯೇ ಯಾವುದಾದರೂ ರೀತಿಯಲ್ಲಿ ಪ್ರಸ್ತಾಪಿಸಬೇಕೆಂದು ಮತ್ತು 24ನೇ ಪ್ಯಾರಾದ 9ನೇ ಪಂಕ್ತಿಯಲ್ಲಿ ಹಿತಾಸಕ್ತಿಗಳು. ನಕ್ಷತ್ರ ಚಿಹ್ನೆ ಪ್ರೊಸೀಡಿಂಗ್ಸ್ ಆಫ್ ದಿ ಫೆಡರಲ್ ಸ್ಟೆಕ್ಟರ್ ಕಮಿಟಿ ಅಂಡ್ ಮೈನಾರಿಟೀಸ್ ಕಮಿಟಿ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ಎಂಬ ಪದದ ನಂತರ ಅಥವಾ ಶಾಸಕಾಂಗದಲ್ಲಿ ಸ್ತ್ರೀಯರ ಪ್ರಾತಿನಿಧ್ಯದ ಬಗ್ಗೆ ಎಂಬ ಪದಗಳನ್ನು ಸೇರಿಸಬೇಕೆಂದು ವಿನಯಪೂರ್ವಕವಾಗಿ ಸೂಚಿಸುತ್ತೇನೆ. ಅಧ್ಯಕ್ಷ, ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಇದು ಅಜಾಗರೂಕತೆಯಿಂದ ಬಿಟ್ಟು ಹೋಗಿರುವುದಕ್ಕಾಗಿ ವಿಷಾದಿಸುತ್ತೇನೆ. ಮತ್ತು ನಾನು ಡಾ. ಅಂಬೇಡ್ಕರರಿಗೂ ಅತ್ಯಂತ ಆಭಾರಿಯಾಗಿದ್ದೇನೆ. ಈ 2 ತಿದ್ದುಪಡಿಗಳನ್ನು ಸೇರಿಸೋಣ. ಇದು ಅಜಾಗರೂಕತೆಯಿಂದ ಸಂಭವಿಸಿದೆ. ಶ್ರೀಮತಿ ಸುಬ್ಬರಾಯನ್, ಈ ಹಿಂದೆ ಒಂದು ಸಂದರ್ಭದಲ್ಲಿ ಶಾಸನಸಭೆಗಳಲ್ಲಿ ನಾಮಕರಣಗೊಂಡ ಅನೇಕ ಸದಸ್ಯರು ಹಿಂದೆ ಸಲ್ಲಿಸಿದ ಅಮೂಲ್ಯ ಸೇವೆಯನ್ನು ಮಾನ್ಯ ಮಾಡುವ ವಿಷಯವಾಗಿ ಹೊಸ ಸಂವಿಧಾನದಲ್ಲಿ ನಾಮಕರಣ ಪದ್ಧತಿಯನ್ನನುಸರಿಸುವುದಕ್ಕೆ ತಾತ್ವಿಕವಾಗಿ ವಿರೋಧ ವ್ಯಕ್ತಪಡಿಸಿದ್ದೆ. ಈಗ 2 ಸದನಗಳಿಗೆ ಸರಿಸಮಾನ ಅಧಿಕಾರ ನೀಡಬಹುದಾಗಿದೆ ಎಂಬ ವಿಷಯ ತಿಳಿದ ಮೇಲಂತೂ ನಾನು ನಾಮಕರಣಕ್ಕೆ ಇನ್ನೂ ಹೆಚ್ಚಿನ ವಿರೋಧ ವ್ಯಕ್ತಪಡಿಸಬೇಕಾಗಿದೆ ಎಂದು ನನಗನ್ನಿಸುತ್ತದೆ. ಹಿರಿಯ ಮುತ್ಸದ್ದಿಗಳಾಗಿರುವ ವ್ಯಕ್ತಿಗಳ ಸೇವೆ ಅಮೂಲ್ಯವಾದದ್ದೆಂದು ವರದಿಯಲ್ಲಿ ಹೇಳಿರುವುದನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಆದರೆ ನಾಮಕರಣ ಪದ್ಧತಿ ವಿವೇಕರಹಿತ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಪದ್ಧತಿ ಎಂಬುದು ನನ್ನ ಖಚಿತ ಅಭಿಪ್ರಾಯ. ಆದ್ದರಿಂದ ಅಂತಹ ವ್ಯಕ್ತಿಗಳ ಸೇವೆಯನ್ನು ಕೂಡ ಯಾವುದಾದರೂ ರೀತಿಯ ಚುನಾವಣೆಯ ಮೂಲಕ ಪಡೆದುಕೊಳ್ಳುವುದು ಒಳ್ಳೆಯದು. ನಾಮಕರಣ ಪದ್ಧತಿಯನ್ನನುಸರಿಸಿದ್ದೇ ಆದರೆ ಈ ಖಂಡ ಅಥವಾ ಕಲಮಿನ ಉದ್ದೇಶವೇ ವಿಫಲಗೊಳ್ಳುವುದಲ್ಲದೆ ಮಂತ್ರಿ ಮಂಡಳಿಯು ಮೇಲ್ಮನೆಯಲ್ಲಿ ತನ್ನ ಬಲವರ್ಧನೆಗಾಗಿ ಇದರ ದುರುಪಯೋಗ ಮಾಡಿಕೊಳ್ಳಬಹುದು. ಈ ಒಂದು ಸಾಮಾನ್ಯ ಅಭ್ಯಂತರವೂ ಅಲ್ಲದೆ 32ನೇ ಪ್ಯಾರಾದ 7, 10, 19 ಮತ್ತು 22ನೇ ಪಂಕ್ತಿಗಳಲ್ಲಿ ಇರುವ ಮನುಷ್ಯರು ಅಥವಾ ಪುರುಷರು ಮೆನ್ ಪದದ ಬದಲು ವ್ಯಕ್ತಿಗಳು ಪರ್ಸನ್ ಎಂಬ ಪದವನ್ನು ಬಳಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷ, ಶ್ರೀಮತಿ ಸುಬ್ಬರಾಯನ್ರವರೇ, ನಾನು ನಿಮ್ಮ ಮಾತುಗಳನ್ನು ಒಪ್ಪಿಕೊಳ್ಳುತ್ತೇನೆ. ಇಂಗ್ಲೆಂಡಿನಲ್ಲಿ ಸುಮಾರು 5 ವರ್ಷಗಳ ಹಿಂದಿನ ತನಕ ಸ್ತ್ರೀಯು ವ್ಯಕ್ತಿ ಅಲ್ಲ ಎಂದು ತಿಳಿದಿದ್ದೆವು. ಶ್ರೀಮತಿ ಸುಬ್ಬರಾಯನ್, ಬಹುಶಃ ಅವಳು ಇದಕ್ಕಿಂತಲೂ ಉತ್ತಮಳೆಂದು ಅವರು ತಿಳಿದಿದ್ದಿರಬಹುದು. ಮಿಸ್ಟರ್ ಜಫರುಲ್ಲಾ ಖಾನ್, ನಮ್ಮ ಜನರಲ್ ಕ್ಲಾಸಸ್ ಕಾಯ್ದೆಯಲ್ಲಿ ಮನುಷ್ಯ ಎಂಬ ಪದದ ಬಳಕೆ ಮಾಡಿದಾಗ ಸ್ತ್ರೀ ಯೂ ಸೇರಿದೆ ಎಂದು ಹೇಳಲಾಗಿದೆ. ಶ್ರೀಯುತ ಅಯ್ಯಂಗಾರ್, ನಾಮಕರಣಗೊಂಡ ಸದಸ್ಯರ ವಿಷಯದಲ್ಲಿ ನಾನು ಶ್ರೀಮತಿ ಸುಬ್ಬರಾಯನ್ರವರ ಅಭಿಪ್ರಾಯವನ್ನು ಅನುಮೋದಿಸಬಯಸುತ್ತೇನೆ. ಹಿರಿಯ ರಾಜ್ಯನೀತಿಜ್ಞರು ಮೇಲ್ಸದನದ ಸದಸ್ಯರಾಗಿರುವುದರ ಉಪಯುಕ್ತತೆಯನ್ನು ನಾನು ಒಪ್ಪುತ್ತೇನೆ. ಆದರೆ ದೇಶಕ್ಕೆ ಇಂತಹ ಹಿರಿಯ ರಾಜ್ಯ ನೀತಿಜ್ಞರ ಅವಶ್ಯಕತೆ ನಿಜವಾಗಿಯೂ ಇರುವುದೇ ಆದ ಪಕ್ಷದಲ್ಲಿ ಅವರು ಯಾವುದಾದರೂ ಮತಕ್ಷೇತ್ರದಿಂದ ಬರಲು ಸಾಧ್ಯವಾಗಲಿಕ್ಕೆ ಬೇಕು. ನನ್ನ ಅಭಿಪ್ರಾಯದಲ್ಲಿ ನಾಮಕರಣ ವಿಕಾರ ಸಿದ್ಧಾಂತವೆನಿಸುವುದು. ಆದ್ದರಿಂದ ಅದನ್ನು ಸಂಪೂರ್ಣವಾಗಿ ಕೈಬಿಡಬೇಕು. 44ನೆಯ ಸಭೆ. ಡಾ. ಬಿ. ಆರ್. ಅಂಬೇಡ್, ಶ್ರೀಮತಿ ಸುಬ್ಬರಾಯನ್ರವರು ಹೇಳಿರುವುದನ್ನೇ ನಾನು ಅನುಮೋದಿಸುತ್ತೇನೆ. ನಕ್ಷತ್ರ ಚಿಹ್ನೆ. ಅಧ್ಯಕ್ಷ, ಸ್ತ್ರೀಯರ ಪ್ರಾತಿನಿಧ್ಯಕ್ಕೆ ಅವಶ್ಯವೆನಿಸಿದ ಯಾವುದೇ ವಿಶೇಷ ವಿಧಿಯನ್ನು ಗಣನೆಗೆ ತೆಗೆದುಕೊಳ್ಳುತ್ತಾ ಮೇಲ್ಮನೆಯ ಅಭ್ಯರ್ಥಿಗಳ ಆಯ್ಕೆಗೆ ಮಾದರಿ ಎಂದು ಅಂಗೀಕರಿಸತಕ್ಕದ್ದು ಎಂದು ಹೇಳೋಣ. ಡಾ. ಬಿ. ಆರ್. ಅಂಬೇಡ್ಕರ್ 34ನೇ ಪ್ಯಾರಾದಲ್ಲಿ ಹೇಳಲಾಗಿರುವ ರಾಜ್ಯ ಪರಿಷತ್ತಿಗೆ ಸಂಬಂಧಿಸಿದ ಅರ್ಹತೆಗಳ ಮಾದರಿಯನ್ನನುಸರಿಸುವ ವಿಷಯವನ್ನು ಒಪ್ಪಿಕೊಳ್ಳುವಲ್ಲಿ ನನಗೆ ಕೆಲವು ಅಭ್ಯಂತರಗಳಿವೆ. ಆದ್ದರಿಂದ ನಿಮ್ಮ ವರ್ಗಗಳ ಪ್ರಾತಿನಿಧ್ಯಕ್ಕೆ ಸಂಪೂರ್ಣ ಅಡ್ಡಿಯುಂಟಾಗುವುದೆಂದು ನನಗನಿಸುತ್ತದೆ. ಅಧ್ಯಕ್ಷ, ನಾವು ಅದಕ್ಕೆ ಅವಕಾಶ ಕೊಡಬಾರದು. ಡಾ. ಬಿ. ಆರ್. ಅಂಬೇಡ್ಕರ್, ಇದನ್ನು ಗಣನೆಗೆ ತೆಗೆದುಕೊಂಡು ಮಾದರಿ ನಿಯಮಗಳನ್ನು ನಿರೂಪಿಸಲು ಮತದಾನ ಹಕ್ಕು ಅಥವಾ ಚುನಾವಣಾ ಸಮಿತಿ ಫ್ರಾಂಚೈಸ್ ಕಮಿಟಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ನಕ್ಷತ್ರ ಚಿಹ್ನೆ. ಡಾ. ಬಿ. ಆರ್. ಅಂಬೇಡ್ಕರ್, ಈ ಸಮಿತಿಯ ಕೇಂದ್ರ ಸರ್ಕಾರವು ತುರ್ತು ಪರಿಸ್ಥಿತಿಯಲ್ಲಿ ಪ್ರಾಂತ್ಯಗಳ ಇಲ್ಲವೇ ಸಂಸ್ಥಾನಗಳ ಧನಸಹಾಯವನ್ನವಲಂಬಿಸದೆ ಸ್ವತಂತ್ರವಾಗಿ ಮತ್ತು ನೇರವಾಗಿ ಹಣಕಾಸು ಒದಗಿಸಿಕೊಳ್ಳುವ ಅಧಿಕಾರವನ್ನು ನೀಡುವ ಅವಶ್ಯಕತೆಯನ್ನು ಪರಿಶೀಲಿಸಬೇಕೆಂದು ನಾನು ಬಯಸುತ್ತೇನೆ. ಲಾರ್ಡ್ ಪೀಲ್, ಈ ಎಲ್ಲಾ ಸಂಗತಿಗಳನ್ನು ಎಲ್ಲಾ ದೃಷ್ಟಿಯಿಂದ ಪರಿಗಣಿಸಲಾಗಿದ್ದು ಇದು ಎಲ್ಲರ ನಡುವೆ ಆದ ಒಪ್ಪಂದ ಅಥವಾ ಹೊಂದಾಣಿಕೆಯ ಪ್ರತಿಫಲವಾಗಿದೆ. ಈ ವಿಷಯದ ಮೇಲೆ ಈಗ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಇದೆ. ಶ್ರೀಯುತ ಜೋಶಿ, ಲಾರ್ಡ್ ಚಾನ್ಸಲರ್ ಅವರೇ, ಡಾ. ಅಂಬೇಡ್ಕರರ ಅಭಿಪ್ರಾಯಕ್ಕೆ ನನ್ನ ಒಪ್ಪಿಗೆ. ಡಾ. ಬಿ. ಆರ್. ಅಂಬೇಡ್ಕರ್, ಲಾರ್ಡ್ ಚಾನ್ಸಲರ್ ಅವರೇ, ವಿಷಯ ಸಂಗ್ರಹಣಾ ಸಮಿತಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಇವು ಸಂಯುಕ್ತ ಸರ್ಕಾರದ ಶಾಸಕಾಂಗದ ಆರ್ಥಿಕ ಹೊರೆಯನ್ನು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಭಾರತೀಯ ಸಂಸ್ಥಾನಗಳ ನಡುವೆ ವಿನಿಯೋಗಿಸುವಾಗ ಈ 2 ಸರ್ಕಾರಗಳ ನಡುವೆ ಸಮನ್ಯಾಯತತ್ವವನ್ನು ಗಣನೆಗೆ ತೆಗೆದುಕೊಳ್ಳಬೇಕೆಂದು ನಾನು ಹೇಳಬಯಸುತ್ತೇನೆ. ಅಧ್ಯಕ್ಷ, ಲಾರ್ಡ್ ಪೀಲ್ ಅವರು ಅದನ್ನು ಪರಿಶೀಲಿಸುವರೆಂದು ನಂಬುತ್ತೇನೆ. ನಾವು ಪೂರ್ಣಾಧಿವೇಶನದಲ್ಲಿ ಸೇರಿದಾಗ ಇದನ್ನು ಪುನಃ ಪ್ರಸ್ತಾಪಿಸಲು ನಿಮ್ಮ ಅಭ್ಯಂತರವಿಲ್ಲವೆಂದು ನಾನು ಭಾವಿಸುತ್ತೇನೆ. ನಕ್ಷತ್ರ ಚಿಹ್ನೆ ಅದೇ, ಪುಟ 886. ನಕ್ಷತ್ರ ಚಿಹ್ನೆ ಅದೇ, ಪುಟಗಳು. ನಕ್ಷತ್ರ ಚಿಹ್ನೆ. 40ನೆಯ ಸಭೆ.
4 ನವೆಂಬರ್ 1931 ಅಧ್ಯಕ್ಷ, ನಾನು ಈಗ ತಮ್ಮಿಂದ ಬಯಸುತ್ತಿರುವ ತಮ್ಮ ಅನಿಸಿಕೆಗಳು ಅದೇ ವರದಿಯನ್ನು ಕುರಿತದ್ದಾಗಿದೆ. ದಯವಿಟ್ಟು 52ನೇ ಪ್ಯಾರಾವನ್ನು ತೆಗೆದುಕೊಳ್ಳುವಿರಾ? ಡಾ. ಬಿ. ಆರ್. ಅಂಬೇಡ್ಕರ್ 52ನೇ ಪ್ಯಾರಾದ ಬಗ್ಗೆ ನಾನು ಈಗ ಇಷ್ಟು ಮಾತ್ರ ಹೇಳಬಹುದೇ? ನಾವು ಸಂಯುಕ್ತ ಫೆಡರಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಚರ್ಚಿಸುತ್ತಿದ್ದಾಗ ನ್ಯಾಯಾಲಯವು ಸಂವಿಧಾನವನ್ನು ಅರ್ಥೈಸುವುದು ಮತ್ತು ಪ್ರಾಂತೀಯ ಸರ್ಕಾರಗಳಾಗಲಿ ಅಥವಾ ಸಂಯುಕ್ತ ಸರ್ಕಾರವಾಗಲಿ ಪರಸ್ಪರರ ಕಾರ್ಯಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡದಂತೆ ನೋಡಿಕೊಳ್ಳುವುದು ಅಲ್ಲದೆ, ಮೂಲಭೂತ ಹಕ್ಕುಗಳು ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳ ವಿಷಯದಲ್ಲಿ ಉದ್ಭವಿಸುವ ಸಂಗತಿಗಳನ್ನು ಪರಿಶೀಲಿಸುವ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರಬೇಕೆಂದು ನಾನು ಪ್ರಸ್ತಾಪಿಸಿದ್ದನ್ನು ಸನ್ಮಾನ್ಯರಾದ ತಾವು ಜ್ಞಾಪಿಸಿಕೊಳ್ಳುವಿರೆಂದು ನಂಬಿದ್ದೇನೆ. ನಾನು ಹೀಗೆ ಹೇಳಿದ್ದನ್ನು ಶ್ರೀಯುತರುಗಳಾದ ಜಯಕರ್ರವರು ಮತ್ತು ಶಾಸ್ತ್ರಿಯವರು ಸಹ ಅನುಮೋದಿಸಿದ್ದರೆಂದು ನನಗನಿಸುತ್ತದೆ. ಈ ಅಂಶವನ್ನು ಈ ಪ್ಯಾರಾದಲ್ಲಿ ನಮೂದಿಸಬಹುದೆಂದು ನಾನು ಕೋರುತ್ತೇನೆ. ಅಧ್ಯಕ್ಷ, ನಾನು ಡಾ. ಅಂಬೇಡ್ಕರರಿಗೆ ಆಭಾರಿಯಾಗಿದ್ದೇನೆ. ಆದರೆ ಅವುಗಳನ್ನು ಸಂವಿಧಾನದಲ್ಲಿಯೇ ಅಳವಡಿಸಲಾಗಿರುವುದರಿಂದ ಸಹಜವಾಗಿಯೇ ಅವು ಸಂಯುಕ್ತ ನ್ಯಾಯಾಲಯದ ಕಾರ್ಯವ್ಯಾಪ್ತಿಗೊಳಪಡುವುದು ಎಂದು ಅವರಿಗೆ ಪುನಃ ಖಾತ್ರಿ ಮಾಡಿಕೊಳ್ಳಲು ನನಗೆ ಸಂತೋಷವೆನಿಸಿದೆ. ಶ್ರೀಯುತ ಜಯಕರ್, ಅದು ಸಂವಿಧಾನಾತ್ಮಕ ಎಂಬ ಪದದಲ್ಲಿ ಸೇರಿರುತ್ತದೆ. ನಕ್ಷತ್ರ ಚಿಹ್ನೆ ಅಧ್ಯಕ್ಷ, ಈಗ 62ನೇ ಪ್ಯಾರಾ. ಡಾ. ಬಿ. ಆರ್. ಅಂಬೇಡ್ಕರ್ ನ್ಯಾಯಾಲಯವನ್ನು ದೆಹಲಿಯಲ್ಲಿ ಸ್ಥಾಪಿಸುವ ಬಗ್ಗೆ ಒಮ್ಮತವಿತ್ತೆಂದು ನನಗೆ ತೋಚಲಿಲ್ಲ. ಈ ವಿಷಯವನ್ನು ಯಾವುದಾದರೂ ಒಂದು ಸಮಿತಿ ಪರೀಕ್ಷಿಸಬೇಕೆಂದು ನಾನು ಬಯಸುತ್ತೇನೆ. ಶ್ರೀಯುತ ಜಯಕರ್, ಅದು ಎಲ್ಲಿಯಾದರೂ ಒಂದು ಕೇಂದ್ರ ಸ್ಥಳದಲ್ಲಿ, ದೆಹಲಿಯಲ್ಲ ಎಂದರೆ ಇಡೀ ವರ್ಷ ಅದು ಕೆಲಸ ಮಾಡಬಹುದಾದಂತಹ ಅನುಕೂಲಕರ ಹವಾಮಾನ ಇರುವಂತಹ ಕೇಂದ್ರ ಸ್ಥಳದಲ್ಲಿ ಇರಬೇಕೆಂದು ನಾನು ಸೂಚಿಸಿದ್ದೆ. ನಕ್ಷತ್ರ ಚಿಹ್ನೆ ಮಿಸ್ಟರ್ ಜಫರುಲ್ಲಾ ಖಾನ್, ವಿವಿಧ ಮೂಲಗಳು ಅನೇಕ ಬಗೆಯ ಸೂಚನೆಗಳನ್ನು ಮಾಡಿವೆ. ಆದರೆ ದೆಹಲಿಯ ಬಗ್ಗೆ ಇದ್ದಷ್ಟು ಬೆಂಬಲ ಇನ್ನಾವುದೇ ಸ್ಥಳದ ಬಗ್ಗೆ ಕಂಡುಬರಲಿಲ್ಲವೆಂದು ನನಗನಿಸುತ್ತದೆ. ಅಧ್ಯಕ್ಷ, ದಯವಿಟ್ಟು ಈಗ 63 ಮತ್ತು 64ನೇ ಪ್ಯಾರಾಗಳನ್ನು ತೆಗೆದುಕೊಳ್ಳಿ. ಪ್ರೊಸೀಡಿಂಗ್ಸ್ ಆಫ್ ದಿ ಫೆಡರಲ್ ಸ್ಟೆಕ್ಟರ್ ಕಮಿಟಿ ಮತ್ತು ಮೈನಾರಿಟೀಸ್ ಕಮಿಟಿ, ಸಂಪುಟ 1, ಪುಟ 9. 46ನೇ ಅಧಿವೇಶನ 16ನೇ ನವೆಂಬರ್ 1931. ಮುಂದಿನ ವಿಧಾನದ ಮೇಲೆ ಚರ್ಚೆ. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್, ಪ್ರಧಾನ ಸೇನಾಧಿಪತಿ ಮತ್ತು ಸೈನಿಕ ಸದಸ್ಯ, ಸಚಿವ ಇವರ ನಡುವೆ ಇರಬೇಕಾದ ಸಂಬಂಧದ ಬಗ್ಗೆ ಸರ್ ತೇಜ್ ಬಹದ್ದೂರ್ ಸಪೂರ್ ಅವರ ಅಭಿಪ್ರಾಯವನ್ನು ನಾನು ತಿಳಿಯಬಯಸುತ್ತೇನೆ. ಪ್ರಧಾನ ಸೇನಾಧಿಪತಿಯು ಸೈನಿಕ ಸದಸ್ಯ ಅಥವಾ ಸಚಿವರ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಗೆ ಒಳಪಟ್ಟ ಒಬ್ಬ ಇಲಾಖಾ ಮುಖ್ಯಸ್ಥರಾಗಿ ಮಾತ್ರ ಇರಬೇಕೇ ಅಥವಾ ನೀವು ಅವರಿಗೆ ಸೈನಿಕ ಸದಸ್ಯರು ಹಸ್ತಕ್ಷೇಪ ಮಾಡುವ ಹಕ್ಕನ್ನು ಹೊಂದಿರದಂತಹ ಯಾವುದಾದರೂ ಕೆಲವು ಅಧಿಕಾರಗಳನ್ನು ನೀಡುವಿರಾ? ಸರ್ ತೇಜ್ ಬಹದ್ದೂರ್ ಸಬ್ರು, ನಾನು ವಿವರಗಳಿಗೆ ಹೋಗಲು ಬಯಸುವುದಿಲ್ಲ. ಆದರೆ ನಾನು ಕಲ್ಪಿಸಿಕೊಂಡಿರುವಂತೆ ಸೈನಿಕ ಸದಸ್ಯರ ಸ್ಥಾನವು ಧೋರಣೆಗೆ ಸಂಬಂಧಿಸಿದ ಸಾಮಾನ್ಯ ಪ್ರಶ್ನೆಗಳು ಮತ್ತು ಆರ್ಥಿಕ ಮತ್ತು ಇತರ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತದೆ. ಅವರಿಗೆ ಸೈನ್ಯಕ್ಕೆ ಸಂಬಂಧಿಸಿದ ತಾಂತ್ರಿಕ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ವ್ಯವಹರಿಸುವ ಅಧಿಕಾರವಿರುವುದಿಲ್ಲ. ಅವರು ವಿವೇಕಿಗಳಾದರೆ ಅವರಿಗೆ ಅಂತಹ ಅಧಿಕಾರವಿದ್ದರೂ ಅದನ್ನು ಚಲಾಯಿಸುವುದಿಲ್ಲ. ನನಗೆ ಈ ವಿಷಯದಲ್ಲಿ ಸ್ವಂತ ಅನುಭವವಿಲ್ಲ. ಆದರೆ ಸೈನ್ಯದ ವಿಷಯದಲ್ಲಿ ಇಂಗ್ಲೆಂಡಿನಲ್ಲಿ ವಸ್ತುಸ್ಥಿತಿ ಏನಿದೆ ಎಂಬುದನ್ನು ಹೇಳಲು ಇಲ್ಲಿರುವ ನನ್ನ ಬ್ರಿಟಿಷ್ ಸಹೋದ್ಯೋಗಿಗಳಲ್ಲಿ ಮನವಿ ಮಾಡುತ್ತೇನೆ. ರಕ್ಷಣಾ ಮಂತ್ರಿ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ವಾರ್ ಅವರು ಸೈನ್ಯದ ಆಂತರಿಕ ಶಿಸ್ತಿನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಹೊಂದಿಲ್ಲ. ಆದರೆ ಅವರು ಧೋರಣೆಯ ಸಂಬಂಧವಾದ ಮಹತ್ವದ ಪ್ರಶ್ನೆಗಳನ್ನು ಪರಿಶೀಲಿಸುತ್ತಾರೆ. ನಾನು ನಿಮ್ಮ ಸೈನಿಕ ಇತಿಹಾಸದಲ್ಲಿ ಡ್ಯೂಕ್ ಆಫ್ ಕೇಂಬ್ರಿಡ್ಜ್ ಕಾಲವನ್ನು ಎಂದಿಗೂ ಮರೆಯಲಾರೆ. ನಕ್ಷತ್ರ ಚಿಹ್ನೆ ಅದೇ, ಪುಟ 679. ಅಲ್ಪಸಂಖ್ಯಾತರ ಸಮಿತಿಯಲ್ಲಿ 7ನೆಯ ಸಭೆ, 28 ಸೆಪ್ಟೆಂಬರ್ 1931. ನಕ್ಷತ್ರ ಚಿಹ್ನೆ ಅಧ್ಯಕ್ಷ, ಇಲ್ಲಿ ಪ್ರಾತಿನಿಧ್ಯ ಹೊಂದಿರುವ ಇತರ ಅಲ್ಪಸಂಖ್ಯಾತರು ಇದ್ದಾರೆ. ನಾವು ಅಧಿವೇಶನವನ್ನು ಮುಂದೂಡಿದ ಪಕ್ಷದಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸಿದ್ಧರಾಗುವರೇ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅವರಿಗೆ ತಮ್ಮ ವಾದವನ್ನು ಮಂಡಿಸಲು ಸಿದ್ಧತೆಗಾಗಿ ಉಪಯೋಗವಾಗುವುದಾದರೆ ಮತ್ತು ಮುಂದಿನ ಸಭೆಯ ಚರ್ಚೆಯಲ್ಲಿ ಭಾಗವಹಿಸುವರ ಹೆಸರುಗಳ ಪಟ್ಟಿಯನ್ನು ನನಗೆ ಕೊಡುವುದಾದರೆ ಈ ಸಭೆಯನ್ನು ಮುಂದೂಡುವುದರಲ್ಲಿ ಅರ್ಥವಿದೆ ಎಂದು ಹೇಳಬಹುದು. ಇದುವರೆಗೆ ಯಾರೂ ತಮ್ಮ ಹೆಸರನ್ನು ನನಗೆ ತಲುಪಿಸಿಲ್ಲವಾದ್ದರಿಂದ ಈ ಬೆಳಿಗ್ಗೆ ನನಗೆ ಸ್ವಲ್ಪ ತೊಂದರೆಯಾಯಿತು. ನೀವು ಬಯಸಿದರೆ ನಾನು ಈ ಅಧಿವೇಶನದಲ್ಲಿ ನಿಮಗೆ 2-3 ಬಾರಿ ಬಿಡುವನ್ನು ನೀಡುವ ರೀತಿಯಲ್ಲಿ ಇದನ್ನು ನಡೆಸಿಕೊಡಬಲ್ಲೆ. ಹೀಗಾಗಬಾರದೆಂಬುದೇ ನನ್ನ ದೃಢ ನಿರ್ಧಾರವಾಗಿದೆ. ಇಲ್ಲಿಯ ಚರ್ಚೆ ಸೌಹಾರ್ದಯುತ ಮತ್ತು ಉಪಯುಕ್ತವಾಗಿ ನಡೆಯಬೇಕೆಂದರೆ ಯಾರು ಮಾತನಾಡಲಿಚ್ಛಿಸುತ್ತಾರೆಂದು ಮತ್ತು ಅವರು ಯಾವ ವಿಷಯಗಳ ಮೇಲೆ ಮಾತನಾಡಲಿದ್ದಾರೆಂದು ತಿಳಿಯಬಯಸುತ್ತೇನೆ. ಆಗ ಮಾತನಾಡುವವರಿಗೆ ನಾನು ಅತ್ಯಂತ ಅನುಕೂಲಕರವಾದ ಸಂದರ್ಭದಲ್ಲಿ ಅವಕಾಶ ಕೊಡಲು ಸಾಧ್ಯವಾಗುತ್ತದೆ. ಭಾಷಣದ ಅವಕಾಶವನ್ನು ಹತ್ತಿಕ್ಕುವುದು ಇದರ ಉದ್ದೇಶವಲ್ಲ. ಆದರೆ ಚರ್ಚೆ ಅತ್ಯಂತ ಉಪಯುಕ್ತವಾಗಲೆಂಬುದೇ ಇದರ ಉದ್ದೇಶವಾಗಿದೆ. ಅದೂ ಅಲ್ಲದೆ ನಾನು ನಿಮ್ಮಲ್ಲಿ ವಿನಂತಿಸುವುದೆಂದರೆ, ಸಭೆಯನ್ನು ಈಗಲೇ ಮುಂದೂಡಿದ್ದಾದರೆ ನಿಮ್ಮಲ್ಲಿಯೇ ಕೆಲವರು ನನ್ನಲ್ಲಿಗೆ ಬಂದು ನೀವು ಸಹ ಈ ಸಮಯವನ್ನು ಸಂಕ್ಷಿಪ್ತ, ಸಮಗ್ರ ಮತ್ತು ಉಪಯುಕ್ತ ಹೇಳಿಕೆಯನ್ನು ಸಿದ್ಧಗೊಳಿಸಲು ಉಪಯೋಗಿಸಬಹುದಾಗಿದೆ ಎಂದು ಹೇಳಬಹುದೆಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿ. ಈ ಒಂದು ತಿಳುವಳಿಕೆ ಮತ್ತು ಒಪ್ಪಂದದ ಮೇಲೆ ಈಗ ಸಭೆಯನ್ನು ಮುಂದೂಡೋಣವೇ? ಡಾ. ಬಿ. ಆರ್. ಅಂಬೇಡ್ಕರ್, ನಾವು ಸಭೆಯನ್ನು ಮುಂದೂಡುವ ಮುಂಚೆ ನಾನು ಒಂದು ಮಾತು ಹೇಳಬಯಸುತ್ತೇನೆ. ಈ ಸಂಧಾನಗಳು ನಡೆಯುತ್ತಿರುವ ಅವಧಿಯಲ್ಲಿ ಇತರ ಅಲ್ಪಸಂಖ್ಯಾತರ ಕೋಮುಗಳ ಸದಸ್ಯರು ತಮ್ಮ ವಾದದ ಸಿದ್ಧತೆ ಮಾಡಿಕೊಳ್ಳಬೇಕೆಂಬ ತಮ್ಮ ಸಲಹೆಯ ಬಗ್ಗೆ ನಿಮ್ಮ ವರ್ಗದವರಾದ ನಾವು ಈಗಾಗಲೇ ನಮ್ಮ ವಾದವನ್ನು ಅಲ್ಪಸಂಖ್ಯಾತರ ಉಪಸಮಿತಿಗೆ ಸಲ್ಲಿಸಿದ್ದೇವೆಂದು ತಿಳಿಸಬಯಸುತ್ತೇನೆ. ನಕ್ಷತ್ರ ಚಿಹ್ನೆ ಪ್ರೊಸೀಡಿಂಗ್ಸ್ ಆಫ್ ದಿ ಫೆಡರಲ್ ಸ್ಟೆಕ್ಟರ್ ಕಮಿಟಿ ಮತ್ತು ಮೈನಾರಿಟೀಸ್ ಕಮಿಟಿ, ಸಂಪುಟ 3, ಪುಟಗಳು. 7ನೆಯ ಸಭೆ, 32. ಈಗ ನಾವು ಮಾಡಬೇಕಾಗಿರುವ ಒಂದೇ ಕೆಲಸವೆಂದರೆ ನಮಗೆ ವಿವಿಧ ಶಾಸನ ಸಭೆಗಳಲ್ಲಿ ದೊರೆಯಬೇಕಾದ ಪ್ರಾತಿನಿಧ್ಯದ ಪ್ರಮಾಣವನ್ನು ಸೂಚಿಸುವ ಒಂದು ಸಂಕ್ಷಿಪ್ತ ಹೇಳಿಕೆಯನ್ನು ಈ ಸಮಿತಿಗೆ ಸಲ್ಲಿಸುವುದು. ಇದಕ್ಕಿಂತಲೂ ಹೆಚ್ಚು ನಾವು ಮಾಡಬೇಕಾದದ್ದು ಇನ್ನೇನೂ ಇಲ್ಲ. ಆದರೆ ಆರಂಭದಲ್ಲಿಯೇ ನಾನು ಕಾತುರನಾಗಿರುವ ಇನ್ನೊಂದು ಅಂಶವೊಂದಿದೆ. ಕೋಮು ಪ್ರಶ್ನೆಯನ್ನು ತೀರ್ಮಾನಿಸಲು ಹೆಚ್ಚಿನ ಸಂಧಾನಗಳು ನಡೆಯಲಿವೆ ಎಂದು ಕೇಳಿ ನನಗೆ ಅತ್ಯಂತ ಆನಂದವಾಗಿದೆ. ಈ ವಿಷಯದಲ್ಲಿ ಯಾವ ಸಂಶಯವೂ ಉಳಿಯಬಾರದೆಂದು ನಾನು ಆರಂಭದಲ್ಲಿಯೇ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಈ ಸಂಧಾನ ಮಾಡುತ್ತಿರುವವರು ತಾವು ಸಂಪೂರ್ಣ ಸ್ವತಂತ್ರ ರಾಯಭಾರಿಗಳಲ್ಲ ಎಂಬ ಅಂಶವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಶ್ರೀಯುತ ಗಾಂಧಿ ಅಥವಾ ಕಾಂಗ್ರೆಸ್ಸಿಗರ ಪ್ರಾತಿನಿಧ್ಯ ಸ್ವರೂಪ ಏನೇ ಆಗಿರಲಿ ಅವರು ನಮ್ಮನ್ನು ಬಾಧ್ಯರಾಗುವಂತೆ ಏನನ್ನು ಮಾಡಲಾರರು. ಅವರು ನಿಜವಾಗಿಯೂ ಹಾಗೆ ಮಾಡಲಾರರು. ನಾನು ಈ ವಿಷಯವನ್ನು ಈ ಸಭೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಮತ್ತು ಒತ್ತಾಯಪೂರ್ವಕವಾಗಿ ಹೇಳುತ್ತೇನೆ.
ನಾನು ಹೇಳಬಯಸುವ ಇನ್ನೊಂದು ವಿಷಯವೆಂದರೆ ವಿವಿಧ ಅಲ್ಪಸಂಖ್ಯಾತ ಕೋಮಿನವರು ಮಂಡಿಸಿರುವ ಬೇಡಿಕೆಗಳು. ಅವು ಇತರ ಅಲ್ಪಸಂಖ್ಯಾತರು ಮಂಡಿಸಿರುವ ಬೇಡಿಕೆಗಳಿಗೆ ಸುಸಂಬದ್ಧವಾಗಿವೆಯೋ ಇಲ್ಲವೋ ಅವು ಕೇವಲ ಬೇಡಿಕೆಗಳಾಗಿವೆ. ತತ್ಪರಿಣಾಮವಾಗಿ ಒಂದು ಕಡೆ ಯಾವುದೇ ಒಂದು ಅಲ್ಪಸಂಖ್ಯಾತ ಕೋಮು ಮತ್ತು ಇನ್ನೊಂದು ಕಡೆ ಕಾಂಗ್ರೆಸ್ ಅಥವಾ ಇನ್ನಾರದೋ ಜೊತೆಯಲ್ಲಿ ಇತರ ಅಲ್ಪಸಂಖ್ಯಾತರು ಮಂಡಿಸಿದ ಬೇಡಿಕೆಗಳನ್ನು ಪರಿಗಣಿಸದೆ ನಡೆಸಲಾದ ಯಾವುದೇ ಸಂಧಾನ ನನ್ನ ಮಟ್ಟಿಗೆ ಹೇಳುವುದಾದರೆ ಫಲಕಾರಿಯಾಗುವ ಯಾವ ಸಾಧ್ಯತೆಯೂ ಇಲ್ಲ. ನಾನು ಇದನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸಬಯಸುತ್ತೇನೆ. ಯಾವುದೇ ಒಂದು ಕೋಮಿಗೆ ಅಧಿಕ ಮಾನ್ಯತೆ ಕೊಡಬೇಕೇ ಬೇಡವೇ ಎಂಬ ವಿಷಯದಲ್ಲಿ ನನ್ನ ವಿವಾದವಿಲ್ಲ. ಆದರೆ ನಾನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಒತ್ತುಕೊಟ್ಟು ಹೇಳುವುದೆಂದರೆ ಯಾರೇ ಅಧಿಕ ಮಾನ್ಯತೆಯನ್ನು ಕೇಳಲಿ ಮತ್ತು ಯಾರೇ ಅದನ್ನು ಕೊಡಲು ಬಯಸಲಿ ಅವರು ಅದನ್ನು ನನ್ನ ಪಾಲಿನಿಂದ ಕೊಡಕೂಡದು ಮತ್ತು ಅವರು ಹಾಗೆ ಕೊಡಲೂಬಾರದು. ಇದನ್ನು ನಾನು ಸಂಪೂರ್ಣವಾಗಿ ಸ್ಪಷ್ಟಪಡಿಸಬಯಸುತ್ತೇನೆ. ಸರ್ ಹೆನ್ರಿ ಗಿಡ್ಡೆ, ನಾನು ಕೆಲವೇ ಮಾತುಗಳನ್ನು ಹೇಳಬಯಸುತ್ತೇನೆ. ನಾನು ನನ್ನ ಮಿತ್ರ ಡಾ. ಅಂಬೇಡ್ಕರರೊಡನೆ ಹೃತ್ಪೂರ್ವಕವಾಗಿ ಸಹಮತಿಸುತ್ತೇನೆ. ಒಂದು ಸಣ್ಣ ಕೋಮನ್ನು ಪ್ರತಿನಿಧಿಸುತ್ತಿರುವ ನನಗೆ ಈ ವ್ಯವಹಾರ ಅಥವಾ ಸಂಧಾನದಲ್ಲಿ ಯಾವ ಸ್ಥಾನವಿದೆ ಎಂದು ನನಗೆ ತಿಳಿಯದಾಗಿದೆ. ಒಂದು ಕಡೆ ಕಾಂಗ್ರೆಸ್ ಮತ್ತು ಇನ್ನೊಂದು ಕಡೆ ಮಹಮ್ಮದಿಯರು ತಮ್ಮಲ್ಲಿ ಒಂದು ಒಪ್ಪಂದ ಮಾಡಿಕೊಂಡಿದ್ದೇ ಆದರೆ ಇತರ ಕೋಮುಗಳ ಸ್ಥಾನವೇನು? ನೀವು ನಮ್ಮಲ್ಲಿಯ ಭಿನ್ನಾಭಿಪ್ರಾಯಗಳನ್ನು ನಮ್ಮಲ್ಲೇ ಬಗೆಹರಿಸಿಕೊಂಡು ಅದನ್ನು ಪ್ರತ್ಯೇಕವಾಗಿ ಸಲ್ಲಿಸಲು ಕೇಳುತ್ತಿದ್ದೀರಿ. ನಾವು ಈಗಾಗಲೇ ಹಾಗೆ ಮಾಡಿದ್ದೇವೆ. ಹೋದ ಸಮ್ಮೇಳನದಲ್ಲಿ ನಾನು ಪ್ರತಿನಿಧಿಸುತ್ತಿರುವ ಸಣ್ಣ ಕೋಮಿನ ಕನಿಷ್ಠ ಪ್ರಮಾಣದ ಬೇಡಿಕೆಗಳನ್ನು ಸಲ್ಲಿಸಿದ್ದೇನೆ. ಭಾರತದ ಹೊಸ ಭೂಪಟ ಅಥವಾ ನಕಾಶೆಯನ್ನು ಸಿದ್ಧಪಡಿಸುವಾಗ ಎಲ್ಲ ಅಲ್ಪಸಂಖ್ಯಾತರಿಗೂ ಅದರ ಮೇಲೆ ತಮ್ಮ ಚಿಕ್ಕ ಗುರುತುಗಳನ್ನು ಹಾಕುವ ಹಕ್ಕು ಇರಬೇಕೆಂದು ನಾನು ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಇಲ್ಲಿಯ ತೀರ್ಮಾನ ಸಂಪೂರ್ಣ. 854 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ವಾಗಿ ಒಂದು ಹಿಂದೂ ಮುಸಲ್ಮಾನರ ನಡುವಣ ಒಪ್ಪಂದವೆನಿಸುವುದಾದರೆ ಇದು ಹೇಗೆ ಸಾಧ್ಯವಾಗುವುದು ಎಂಬುದು ನನಗೆ ತಿಳಿಯದು. ನಕ್ಷತ್ರ ಚಿಹ್ನೆ. ಅಧ್ಯಕ್ಷ, ಯಾವ ತಪ್ಪು ತಿಳುವಳಿಕೆಯೂ ಬೇಡ. ಯಾವುದೇ ಅಂತಿಮ ನಿರ್ಣಯ ಅಥವಾ ಒಪ್ಪಂದ ಈ ಸಮಿತಿಯ ಮುಂದೆ ಬರಲೇಬೇಕು. ಪರಸ್ಪರ ಭಿನ್ನಾಭಿಪ್ರಾಯ ಹೊಂದಿರುವ ಕೆಲವು ಅಲ್ಪಸಂಖ್ಯಾತ ಕೋಮುಗಳಿವೆ. ಅವರು ತಮ್ಮ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಸ್ವಲ್ಪ ಕಾಲಾವಕಾಶವನ್ನು ಮಾಡಿಕೊಳ್ಳಬೇಕು. ಅದು ಸಾರ್ವತ್ರಿಕ ಒಪ್ಪಂದದತ್ತ ಬಹು ಮಹತ್ವದ ಮತ್ತು ಅವಶ್ಯಕ ಹೆಜ್ಜೆ. ಆದರೆ ಒಪ್ಪಂದ ಸಾರ್ವತ್ರಿಕ ಸ್ವರೂಪದ್ದೇ ಆಗಿರುವುದು. ಡಾ. ಬಿ. ಆರ್. ಅಂಬೇಡ್ಕರ್, ನಾನು ನನ್ನ ನಿಲುವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಅಧ್ಯಕ್ಷ, ಡಾ. ಅಂಬೇಡ್ಕರರು ತಮ್ಮ ನಿಲುವನ್ನು ಅತ್ಯಂತ ಸ್ಪಷ್ಟಗೊಳಿಸಿದ್ದಾರೆ. ಅವರು ಎಂದಿನಂತೆ ತಮ್ಮ ಹೇಳಿಕೆಯಲ್ಲಿ ಈ ಬಗ್ಗೆ ಯಾವುದೇ ಸಂಶಯಕ್ಕೆ ಆಸ್ಪದವಿಲ್ಲದಂತೆ ಮಾಡಿದ್ದಾರೆ. ಈ ಸಮಿತಿಯು ಪುನಃ ಚರ್ಚೆಗೆ ಎತ್ತಿಕೊಂಡಾಗ ಆ ವಿಷಯವನ್ನು ಪ್ರಸ್ತಾಪಿಸಲಾಗುವುದು. ಒಂದು ಸಾರ್ವತ್ರಿಕ ಒಪ್ಪಂದದತ್ತ ನೀವೆಲ್ಲರೂ ಕೂಡಿ ಸಹಕರಿಸುತ್ತಿರುವಿರೆಂಬ ಭಾವನೆಯನ್ನು ನೀವು ತಳೆಯಬೇಕೆಂದು ನಾನು ಬಯಸುತ್ತೇನೆ. ಈಗ ಯಾರಿಬ್ಬರ ಅಥವಾ ಮೂವರ ನಡುವೆ ಒಪ್ಪಂದವಿಲ್ಲ, ಆದರೆ ಒಂದು ಸಂಪೂರ್ಣ ಒಪ್ಪಂದದತ್ತ ಸಾಗುತ್ತಿದ್ದೇವೆ. ಡಾ. ಬಿ. ಆರ್. ಅಂಬೇಡ್ಕರ್, ಈ ಸಭೆಯನ್ನು ಮುಂದೂಡಿದ ಅವಧಿಯಲ್ಲಿ ಈ ವಿಷಯವನ್ನು ಅನೌಪಚಾರಿಕವಾಗಿ ಚರ್ಚಿಸಲು ಕಾಂಗ್ರೆಸ್ನ ಪ್ರತಿನಿಧಿಗಳು ಸೇರಿದಂತೆ ವಿವಿಧ ಅಲ್ಪಸಂಖ್ಯಾತ ಸಮುದಾಯಗಳ ಸದಸ್ಯರುಗಳನ್ನೊಳಗೊಂಡ ಒಂದು ಸಣ್ಣ ಸಮಿತಿಯನ್ನು ನೇಮಿಸಲು ಸಾಧ್ಯವೇ ಎಂಬ ಅಂಶವನ್ನು ಕೇಳಬಯಸುತ್ತೇನೆ. ಅಧ್ಯಕ್ಷ, ನಾನೇ ಈ ಸೂಚನೆ ಮಾಡಬಯಸಿದ್ದೆ. ಅಂತಹ ಸಮಿತಿಯನ್ನು ನೇಮಿಸಬೇಕೆಂದು ನನ್ನನ್ನು ಕೇಳಬೇಡಿ. ನೀವೇ ಅದನ್ನು ಮಾಡಿಕೊಳ್ಳಿ. ನೀವೆಲ್ಲರೂ ಒಂದು ಕಡೆ ಸೇರಲೆಂದೇ ನಾನು ನಿಮ್ಮನ್ನು ಆಹ್ವಾನಿಸಿದ್ದೇನೆ. ನೀವೇ ನಿಮ್ಮೊಳಗೆ ಒಂದು ಅನೌಪಚಾರಿಕ ಸಭೆಯನ್ನು ಮಾಡಿಕೊಂಡು ಈ ವಿಷಯ ಮಾತನಾಡಲು ಸಾಧ್ಯವಿಲ್ಲವೇ? ಆ ನಂತರ ನೀವು ಅಲ್ಲಿ ಮಾತನಾಡುವಾಗ ನಿಮ್ಮ ಮಾತುಗಳು ಇತರರ ಮೇಲೆ ಹೇಗೆ ಪ್ರಭಾವ ಬೀರುವುದೆಂಬ ತಿಳುವಳಿಕೆಯಿಂದ ಮಾತನಾಡಿದಂತಾಗುವುದಿಲ್ಲವೇ? ನಾವು ಈ ವಿಷಯವನ್ನು ಇಷ್ಟಕ್ಕೆ ಬಿಡೋಣವೇ? ಡಾ. ಬಿ. ಆರ್. ಅಂಬೇಡ್ಕರ್, ತಾವು ಬಯಸಿದ ಹಾಗೆ. ಅಧ್ಯಕ್ಷ, ಒಳ್ಳೆಯದು. ನಕ್ಷತ್ರ ಚಿಹ್ನೆ ಅದೇ. ಪುಟಗಳು 1338-39. ನಕ್ಷತ್ರ ಚಿಹ್ನೆ. 8ನೆಯ ಅಧಿವೇಶನ. 1 ಅಕ್ಟೋಬರ್ 1931. ಶ್ರೀಯುತ ಗಾಂಧಿ, ಪ್ರಧಾನಮಂತ್ರಿಯವರೇ, ನಿನ್ನೆ ರಾತ್ರಿ ನಾವು ಹಿಸ್ ಹೈನೆಸ್ ದಿ ಆಗಾ ಖಾನ್ ಮತ್ತು ಇತರ ಮುಸಲ್ಮಾನ ಮಿತ್ರರೊಡನೆ ನಡೆಸಿದ ಚರ್ಚೆಯ ನಂತರ ಈ ಸಭೆಯನ್ನು ಒಂದು ವಾರ ಮುಂದೂಡುವಂತೆ ಕೇಳಿದರೆ ನಾವು ಇಲ್ಲಿ ಸೇರುವ ಉದ್ದೇಶ ಹೆಚ್ಚು ಫಲಪ್ರದವಾಗುವುದೆಂಬ ನಿರ್ಣಯಕ್ಕೆ ಬಂದಿದ್ದೇವೆ. ನನ್ನ ಇತರ ಸಹೋದ್ಯೋಗಿಗಳೊಡನೆ ಮಾತನಾಡುವ ಅವಕಾಶ ದೊರೆತಿಲ್ಲ. ಆದರೆ ಅವರು ಸಹ ನಾನು ಮಾಡುತ್ತಿರುವ ಈ ಸೂಚನೆಯನ್ನು ಒಪ್ಪಿಕೊಳ್ಳುವರೆಂಬುದರಲ್ಲಿ ನನಗೆ ಸಂದೇಹವಿಲ್ಲ. ನಾನು ನನ್ನ ಮುಸಲ್ಮಾನ ಸ್ನೇಹಿತರೊಡನೆ ಕಾತರಪೂರ್ವಕ ಚರ್ಚೆಯನ್ನು ನಡೆಸಿದ್ದೇನೆಯಲ್ಲದೆ ನಿನ್ನೆ ಮಧ್ಯಾಹ್ನ ವಿವಿಧ ಪಂಗಡಗಳ ಅಥವಾ ವರ್ಗಗಳಿಗೆ ಸೇರಿದ ಇತರ ಕೆಲವರು ಸ್ನೇಹಿತರನ್ನು ಭೇಟಿ ಮಾಡುವ ಸುಯೋಗ ದೊರಕಿತ್ತು. ನಮಗೆ ಗಣನೀಯ ಪ್ರಗತಿ ಸಾಧಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವರು ಸಹ ತಮ್ಮೊಳಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಕಾಲಾವಕಾಶವಿಲ್ಲದಾಗಿದೆ ಎಂದು ಭಾವಿಸಿದ್ದಾರೆ. ನನ್ನ ಮಟ್ಟಿಗೆ ಹೇಳುವುದಾದರೆ ಈ ಒಂದು ವಾರಕ್ಕಿಂತಲೂ ಹೆಚ್ಚಿನ ಮುಂದೂಡಿಕೆಯನ್ನು ನಾನು ಕೇಳುವುದಿಲ್ಲ. ಆದರೆ ನಾನು ಈ ವಾರದ ಅವಧಿಯಲ್ಲಿ ಇತರರೊಡನೆ ಕೈಗೊಂಡ ಪ್ರಯತ್ನದ ವಿವರವನ್ನು ಈ ಸಮಿತಿಗೆ ವರದಿ ಮಾಡುವೆ. ನಾನು ನಿನ್ನೆ ರಾತ್ರಿ ಸಂಧಿಸಿದ ಹಿಸ್ ಹೈನೆಸ್ ಮತ್ತು ಇತರ ಸ್ನೇಹಿತರು ವಿವಿಧ ಪಂಗಡಗಳ ಪ್ರತಿನಿಧಿಗಳನ್ನು ಒಂದೆಡೆ ಕೂಡಿಸಿ ಒಂದು ಒಪ್ಪಂದಕ್ಕೆ ಬರುವ ದೃಷ್ಟಿಯಿಂದ ಅವರೊಡನೆ ಸಮಾಲೋಚನೆ ಮಾಡುವ ಹೊರೆಯನ್ನು ನನ್ನ ಮೇಲೆ ಹೊರಿಸಿದ್ದಾರೆ ಎಂದು ನಾನು ಈ ಸಮಿತಿಗೆ ತಿಳಿಸಿದರೆ ಯಾವ ಗುಟ್ಟನ್ನು ನಾನು ಬಹಿರಂಗಪಡಿಸಿದಂತೆನಿಸುವುದಿಲ್ಲ. ಪ್ರಧಾನಿಯವರೇ, ನನ್ನ ಈ ಪ್ರಸ್ತಾಪ ಅಥವಾ ಸೂಚನೆ ತಮಗೆ ಮತ್ತು ಸಮಿತಿಯ ಇತರ ಸದಸ್ಯರಿಗೆ ಮಾನ್ಯವೆನಿಸಿದರೆ ನನಗೆ ಸಂತೋಷವೆನಿಸುವುದು. ಹಿಸ್ ಹೈನೆಸ್ರವರು ಈ ಸೂಚನೆಯನ್ನು ಅನುಮೋದಿಸುತ್ತಾರೆ ಎಂಬುದನ್ನು ನಾನು ಬಲ್ಲೆ. ವಾರದ ಕೊನೆಯಲ್ಲಿ ಒಂದು ರೀತಿಯ ಒಪ್ಪಂದದ ಬಗ್ಗೆ ವರದಿ ಮಾಡಲು ಸಾಧ್ಯವಾಗಬಹುದೆಂದು ಆಶಿಸೋಣ. ನಾನು ಈ ಆಶಯವನ್ನು ವ್ಯಕ್ತಪಡಿಸಿದಾಗ ನನಗೆ ಏನೋ ಗೊತ್ತಿದೆಯಾದ್ದರಿಂದ ಈ ಆಶಯವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಎಂಬ ಭಾವನೆಯನ್ನು ನಿಮ್ಮಲ್ಲಿ ಉಂಟುಮಾಡುತ್ತಿಲ್ಲ. ಆದರೆ ನಾನು ಒಬ್ಬ ಅದಮ್ಯ ಆಶಾವಾದಿ. ಆಗಾಗ್ಗೆ ನನ್ನ ಜೀವನಕ್ಷಿತಿಜದಲ್ಲಿ ಕಪ್ಪು ಮೋಡಗಳ ಕರಾಳ ಛಾಯೆ ಆವರಿಸಿದಾಗಲೆಲ್ಲ ನನ್ನಲ್ಲಿ ಆಶಾಕಿರಣ ತೋರಿದ ಯಾವುದಾದರೂ ಒಂದು ಬದಲಾವಣೆ ಅಥವಾ ತಿರುವು ಸಂಭವಿಸಿದೆ. ಅದೇನೇ ಇರಲಿ, ಎಲ್ಲಿಯವರೆಗೆ ಮನುಷ್ಯ ಪ್ರಯತ್ನ ಸಾಧ್ಯವೋ ಅಷ್ಟೆಲ್ಲ ಪ್ರಯತ್ನ ಮಾಡೋಣ. ಈ ನಕ್ಷತ್ರ ಚಿಹ್ನೆ ಅದೇ. ಪುಟಗಳು 1340-45. ಸಿಎಂಇ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಸಮಿತಿಯ ಅನೇಕ ಸದಸ್ಯರು ಒಂದು ರೀತಿಯ ಒಪ್ಪಂದಕ್ಕೆ ಬರಲು ಸಾಧ್ಯವಿದೆ ಎಂಬುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಈ ಮಾತುಗಳೊಂದಿಗೆ ನನ್ನ ಸೂಚನೆಯನ್ನು ಇಷ್ಟಕ್ಕೆ ನಿಲ್ಲಿಸುತ್ತೇನೆ. ಈಗ ನೀವು ಗೊತ್ತುಪಡಿಸುವ ದಿನದವರೆಗೆ ಈ ಸೂಚನೆಯ ಪರಿಶೀಲನೆಯನ್ನು ಮುಂದೂಡೋಣ. ದಿ ಆಗಾ ಖಾನ್, ಈ ಸೂಚನೆಯನ್ನು ನಾನು ಸಂತೋಷದಿಂದ ಅನುಮೋದಿಸುತ್ತೇನೆ.
ಸರ್ದಾರ್ ಉಜ್ವಲ್ ಸಿಂಗ್, ನಾನು ಈ ಸೂಚನೆಗೆ ನನ್ನ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇನೆ ಮತ್ತು ಎರಡು ಕಡೆಯ ಸದ್ಭಾವನೆಯಿಂದ ನಾವು ಒಂದು ಇತ್ಯರ್ಥಕ್ಕೆ ಬರುವೆವೆಂಬ ಆಶಯದಲ್ಲಿ ನಾನು ಭಾಗಿಯಾಗಿದ್ದೇನೆ. ಡಾ. ಬಿ. ಆರ್. ಅಂಬೇಡ್ಕರ್, ಈ ಸಮಿತಿಯು ಪರಿಶೀಲಿಸಬೇಕಾಗಿರುವ ಸಮಸ್ಯೆಯ ಬಗ್ಗೆ ಯಾವುದೇ ಇತ್ಯರ್ಥಕ್ಕೆ ಬರುವ ದಿಶೆಯಲ್ಲಿ ಸರ್ವ ಪ್ರಯತ್ನವನ್ನು ಮಾಡುವ ಕಾರ್ಯದಲ್ಲಿ ಯಾವ ತೊಂದರೆಗಳನ್ನು ಉಂಟುಮಾಡಲು ನಾನು ಬಯಸುವುದಿಲ್ಲ ಮತ್ತು ಮಹಾತ್ಮ ಗಾಂಧಿಯವರು ಸೂಚಿಸಿರುವ ವಿಧಾನದಿಂದ ಅಂತಹ ಇತ್ಯರ್ಥ ಸಾಧ್ಯವಾಗುವುದಾದರೆ ನನ್ನಿಂದ ಆ ಸೂಚನೆಗೆ ಯಾವುದೇ ವಿವಿಧ ಅಭ್ಯಂತರವಿರುವುದಿಲ್ಲ. ಆದರೆ ನಿಮ್ಮ ವರ್ಗದವರ ಪ್ರತಿನಿಧಿಯಾಗಿರುವ ನಾನು ಒಂದು ತೊಂದರೆಯನ್ನು ಎದುರಿಸುತ್ತಿದ್ದೇನೆ. ಸಮಿತಿಯ ಸಭೆಯನ್ನು ಮುಂದೂಡಿದ ಅವಧಿಯಲ್ಲಿ ಈ ಸಮಸ್ಯೆಯನ್ನು ಪರಿಶೀಲಿಸಲು ಯಾವ ವಿಧವಾದ ಸಮಿತಿಯ ರಚನೆಯನ್ನು ಮಹಾತ್ಮ ಗಾಂಧಿಯವರು ಸೂಚಿಸುತ್ತಾರೆಂಬುದು ನನಗೆ ಗೊತ್ತಾಗಲಿಲ್ಲ. ಆದರೆ ಆ ಸಮಿತಿಯಲ್ಲಿ ನಿಮ್ಮ ವರ್ಗದವರಿಗೆ ಪ್ರಾತಿನಿಧ್ಯವಿರುವುದೆಂದು ನಾನು ಭಾವಿಸುತ್ತೇನೆ. ಶ್ರೀಯುತ ಗಾಂಧಿ, ನಿಸ್ಸಂದೇಹವಾಗಿ. ಡಾ. ಬಿ. ಆರ್. ಅಂಬೇಡ್ಕರ್, ಧನ್ಯವಾದಗಳು. ಆದರೆ ಇಂದು ನಾನಿರುವ ಪರಿಸ್ಥಿತಿಯಲ್ಲಿ ನಾನಾಗಲಿ ನನ್ನ ಸಹೋದ್ಯೋಗಿಯಾಗಲಿ ಈ ಸೂಚಿತ ಸಮಿತಿಯಲ್ಲಿ ಕೆಲಸ ಮಾಡುವುದರಲ್ಲಿ ಏನಾದರೂ ಪ್ರಯೋಜನವಿದೆಯೇ ಎಂಬುದನ್ನು ನಾನರಿಯೆ. ಮತ್ತು ಇದಕ್ಕೆ ಕಾರಣವೆಂದರೆ ಮಹಾತ್ಮ ಗಾಂಧಿಯವರು ಪ್ರಥಮ ದಿವಸ ಫೆಡರಲ್ ಸ್ಟ್ರಕ್ಚರ್ ಸಮಿತಿಯಲ್ಲಿ ಮಾಡಿದ ಭಾಷಣದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ತಾವು ಮಹಮ್ಮದೀಯರು ಮತ್ತು ಸಿಬ್ಬರ ಹೊರತು ಇತರ ಯಾವ ಕೋಮಿನವರಿಗೂ ರಾಜಕೀಯ ಮಾನ್ಯತೆ ನೀಡಲು ಸಿದ್ಧರಿಲ್ಲವೆಂದು ಹೇಳಿದುದು. ಅವರು ಆಂಗ್ಲೋ ಇಂಡಿಯನ್ನನ್ನು, ನಿಮ್ಮ ವರ್ಗದವರನ್ನು ಮತ್ತು ಕ್ರಿಶ್ಚಿಯನ್ನರನ್ನು ಮಾನ್ಯ ಮಾಡಲು ಸಿದ್ಧರಿರಲಿಲ್ಲ. ಒಂದು ವಾರದ ಹಿಂದೆ ನಾನು ಮಹಾತ್ಮ ಗಾಂಧಿಯವರನ್ನು ಭಟ್ಟಿಯಾಗಿ ಅವರೊಡನೆ ನಿಮ್ಮ ವರ್ಗದವರ ಸಮಸ್ಯೆಯನ್ನು ಚರ್ಚಿಸುವ ಮತ್ತು ಇತರ ಅಲ್ಪಸಂಖ್ಯಾತರ ಸದಸ್ಯರಾದ ನಾವು ನಿನ್ನೆ ಅವರ ಕಚೇರಿಯಲ್ಲಿ ಅವರೊಡನೆ ಮಾತನಾಡುವ ಅವಕಾಶ ಪಡೆದ ಸುಸಂದರ್ಭದಲ್ಲಿ ಅವರು ತಾವು ಫೆಡರಲ್ ಸ್ಪೆಕರ್ ಸಮಿತಿಯಲ್ಲಿ ತಳೆದ ನಿಲುವು ತಮ್ಮ ಸಂಪೂರ್ಣವಾದ ಮತ್ತು ಅತಿ ಜಾಗರೂಕತೆಯಿಂದ ತಳೆದ ನಿಲುವಾಗಿದೆ ಎಂದು ನಮಗೆ ತಿಳಿಸಿರುವುದಾಗಿ ನಾನು ಈ ಸಮಿತಿಯಲ್ಲಿ ಹೇಳಿದರೆ ಯಾವುದೇ ಶಿಷ್ಟಾಚಾರಕ್ಕೆ ಅಪಚಾರವೆಸಗುತ್ತಿಲ್ಲ ಎಂದು ನನಗನಿಸುತ್ತದೆ. ನಾನು ಹೇಳಬಯಸುವುದೇನೆಂದರೆ, ನಿಮ್ಮ ವರ್ಗದವರನ್ನು ಭಾರತದ ಭಾವಿ ಸಂವಿಧಾನದಲ್ಲಿ ರಾಜಕೀಯ ಮಾನ್ಯತೆಗೆ ಅರ್ಹವಾದ ಸಮುದಾಯ ಎಂದು ನನಗೆ ಮೊದಲೇ ಗೊತ್ತಾಗದಿದ್ದರೆ ಮಹಾತ್ಮ ಗಾಂಧಿಯವರು ಈ ವಿಷಯ ಪರಿಶೀಲನೆಗಾಗಿ 8ನೇ ಅಧಿವೇಶನ 032 ಸೂಚಿಸಿರುವ ಸಮಿತಿಯನ್ನು ನಾನು ಸೇರುವುದರಿಂದ ಏನಾದರೂ ಪ್ರಯೋಜನವಿದೆಯೇ ಎಂಬುದು ನನಗೆ ತಿಳಿಯುತ್ತಿಲ್ಲ. ಆದ್ದರಿಂದ ಈ ಸಮಿತಿಯು ತನ್ನ ಕಾರ್ಯವನ್ನು ಆರಂಭಿಸುವಾಗ ಹೋದ ವರ್ಷ ಅಲ್ಪಸಂಖ್ಯಾತರ ಉಪಸಮಿತಿಯು ಭಾರತದ ಸಂವಿಧಾನದಲ್ಲಿ ಮಾನ್ಯ ಮಾಡಬೇಕೆಂದು ಶಿಫಾರಸು ಮಾಡಿದ ಎಲ್ಲ ಸಮುದಾಯಗಳು ಅದರಲ್ಲಿ ಸೇರ್ಪಡೆಯಾಗಬೇಕೆಂಬ ಗ್ರಹಿಕೆ ಹೊಂದದೆ ಹೋದರೆ ನಾನು ಮನಃಪೂರ್ವಕವಾಗಿ ಈ ಮುಂದೂಡುವಿಕೆಯನ್ನು ಬೆಂಬಲಿಸಬಲ್ಲೆನೆ ಅಥವಾ ರಚಿಸಲಾಗುವ ಸಮಿತಿಗೂ ಸಂಪೂರ್ಣ ಸಹಕಾರ ನೀಡಬಲ್ಲೆನೆ ಎಂಬುದು ನನಗೆ ತಿಳಿಯದಾಗಿದೆ. ಈಗ ನಾನು ಸ್ಪಷ್ಟಪಡಿಸುವುದಿಷ್ಟೇ. ಸರ್ ಹೆನ್ರಿ ಗಿಡೆ, ಆಂಗ್ಲೋ ಇಂಡಿಯನ್, ನಾನು ಪ್ರತಿನಿಧಿಸುವ ಗೌರವ ಹೊಂದಿರುವ ಕೋಮಿನ ಪರವಾಗಿ ನನ್ನ ಮಿತ್ರ ಡಾ. ಅಂಬೇಡ್ಕರರಿಗೆ ನನ್ನ ಸಂಪೂರ್ಣ ಸಹಮತ ವ್ಯಕ್ತಪಡಿಸುತ್ತೇನೆ. ನಾನು ಸಹ ಮನ್ನಣೆಗೆ ಅರ್ಹವಾದ ಒಂದು ಪ್ರತ್ಯೇಕ ಕೋಮುವಾಗಿ ಮಹಾತ್ಮ ಗಾಂಧಿಯವರಿಂದ ನಿರಾಕರಿಸಲ್ಪಟ್ಟ ನತದೃಷ್ಟ ಪರಿಸ್ಥಿತಿಯಲ್ಲಿದ್ದೇನೆ. ನಾನು ಹೇಳುವುದು ಸರಿಯಾಗಿರಲಿಕ್ಕಿಲ್ಲ. ಆದರೆ ಈ ವಿಷಯದಲ್ಲಿ ನಾವು ನಿನ್ನೆ ಮಹಾತ್ಮ ಗಾಂಧಿಯವರನ್ನು ಭೇಟಿಯಾದಾಗ ಲಾಹೋರ್ ಕಾಂಗ್ರೆಸ್ ಠರಾವಿನ ಪ್ರಕಾರ ಬಹುಮಟ್ಟಿಗೆ ಮಹಾತ್ಮ ಗಾಂಧಿಯವರ ಆಜ್ಞೆಯ ಮೇರೆಗೆ ಆಗಿದ್ದ ಮಹಮ್ಮದೀಯರು ಮತ್ತು ಸಿಬ್ಬರು ಈ ಎರಡು ಕೋಮುಗಳನ್ನು ಮಾತ್ರ ಪರಂಪರಾಗತ ಮತ್ತು ಐತಿಹಾಸಿಕ ಆಧಾರದ ಮೇಲೆ ಮಾನ್ಯ ಮಾಡುವುದು ಸಾಧ್ಯ ಎಂದು ಹೇಳಲಾಗಿದೆ. ಆದ್ದರಿಂದ ಗಾಂಧಿಯವರು ಮತ್ತು ಕಾಂಗ್ರೆಸ್ ನಮಗೆ ಮತ್ತು ಇತರ ಯಾವ ಕೋಮುಗಳಿಗೆ ಮನ್ನಣೆ ನೀಡಲು ಸಿದ್ಧವಿಲ್ಲ ಎಂಬ ಅವರ ನಿಲುವಿನ ಬಗ್ಗೆ ನಮಗೆ ಯಾವ ಸಂಶಯವೂ ಉಳಿಯಲಿಲ್ಲ. ನಾನು ತಪ್ಪು ಹೇಳುತ್ತಿದ್ದರೆ ಮಹಾತ್ಮ ಗಾಂಧಿಯವರು ನನ್ನನ್ನು ತಿದ್ದುವರೆಂದು ನನಗೆ ಭರವಸೆಯಿದೆ. ನನ್ನ ಕೋಮಿಗೂ ಅದೇ ಆಧಾರದ ಮೇಲೆ ಮನ್ನಣೆ ನೀಡಬೇಕೆಂದು ಕೋರುವುದು ಅಧಿಕ ಪ್ರಸಂಗಿತನ ಅಥವಾ ಅಪ್ರಸ್ತುತವೆನಿಸಬಹುದು. ಆದರೆ ನಾನು ಮಹಾತ್ಮ ಗಾಂಧಿಯವರ ಈ ಸಮಿತಿ ನೇಮಕವಾಗುವ ಮುಂಚೆ ಸ್ವಾಮಿ ತಮ್ಮೆದುರಿನಲ್ಲಿ ಮತ್ತು ಮುಂದೂಡಿಕೆಯನ್ನು ಕೇಳುವ ಮೊದಲೇ ಈ ಸಭೆಯಲ್ಲಿ ಈ ಸಮಿತಿಯಿಂದ ಈಗಾಗಲೇ ಮನ್ನಣೆ ಪಡೆದಿರುವ ಇತರ ಕೋಮುಗಳ ಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳಲಾಗುವುದೆಂದು ಸ್ಪಷ್ಟಗೊಳಿಸಬೇಕೆಂದು ಅವರನ್ನು ಕೇಳುತ್ತೇನೆ. ರಾವ್ ಬಹದ್ದೂರ್ ಪನ್ನೀರ ಸೆಲ್ವಂ, ಭಾರತೀಯ ಕ್ರಿಶ್ಚಿಯನ್ನರು. ಡಾ. ಅಂಬೇಡ್ಕರರು ನೀಡಿರುವ ಹೇಳಿಕೆ ನನಗೆ ಹೊಸ ಸುದ್ದಿಯಾಗಿದೆ. ಮಹಾತ್ಮರವರು ನಮಗೆ ಯಾವ ಮನ್ನಣೆ ನೀಡುವುದಿಲ್ಲವೆಂಬ ಸಂಗತಿ ನನಗೆ ಇದುವರೆಗೂ ಗೊತ್ತಿರಲಿಲ್ಲ. ಅದು ನಿಜವಿದ್ದ ಪಕ್ಷದಲ್ಲಿ ನಮ್ಮ ಉಪಸ್ಥಿತಿ ಅನವಶ್ಯಕವೆನಿಸುವುದು. ಭವಿಷ್ಯದ ರಾಜಕೀಯದಲ್ಲಿ ನಮ್ಮ ಕೋಮಿಗೆ ಮನ್ನಣೆ ಕೊಡದೆ ರಚಿತವಾಗಲಿರುವ ಸಮಿತಿಯ ಕಲಾಪಗಳಲ್ಲಿ ಭಾಗವಹಿಸುವುದರಿಂದ ಯಾವ ಪ್ರಯೋಜನವೂ ಆಗಲಾರದು. ನಮ್ಮ ಸಮಸ್ಯೆಯನ್ನು ನಾನು ಡಾ. ಅಂಬೇಡ್ಕರ್ ಮತ್ತು ಸರ್ ಹೆನ್ರಿ ಗಿಡ್ಡೆಯವರು ಪ್ರಸ್ತುತಪಡಿಸಿದ ರೀತಿಯಲ್ಲಿಯೇ ಮಂಡಿಸಬೇಕಾಗುವುದೆಂದು ನನಗನಿಸುತ್ತದೆ. ಡಾ. ಮುಂಜೆ, ಅಲ್ಪಸಂಖ್ಯಾತರಲ್ಲಿ ಮಹಾತ್ಮ ಗಾಂಧಿಯವರಿಂದ ಎರಡು ಕೋಮುಗಳು ಮಾತ್ರ ಮನ್ನಣೆ ಪಡೆಯಲಿದೆ ಎಂದು ಪತ್ರಿಕೆಗಳಲ್ಲಿ ಓದಿದಾಗ ನಾನು ಅದಕ್ಕೆ ಹೆಚ್ಚು ಮಹತ್ವ ಅಥವಾ ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಹುಶಃ ಅದು ಸಮನ್ವಯ ಮತ್ತು ತಿಳುವಳಿಕೆಗೆ ಅನುವು ಮಾಡಿಕೊಡುವ ಮತ್ತು ತೊಂದರೆಗಳನ್ನು ನಿವಾರಿಸುವ ಒಂದು ಉಪಾಯ ಎಂದು ನಾನು ತಿಳಿದಿದ್ದೆ. ಆದರೆ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಡಾ. ಅಂಬೇಡ್ಕರ್ವರ ಮತ್ತು ಸರ್ ಹೆನ್ರಿ ಗಿಡ್ಡೆರವರ ಭಾಷಣಗಳಿಂದ ಈ ಪ್ರಸ್ತಾಪವನ್ನು ಅವರು ಹೆಚ್ಚು ಗಂಭೀರವಾಗಿ ಪರಿಗಣಿಸಿದ್ದಾರೆಂದು ನನಗೆ ತಿಳಿದುಬಂದಿತು. ಆದ್ದರಿಂದ ನಾನು ಹಿಂದೂಗಳು ಕೂಡ ಪಂಜಾಬ್ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ ಅಲ್ಪಸಂಖ್ಯಾತರಾಗಿರುವರೆಂಬ ಅಂಶವನ್ನು ಈ ಸಮಿತಿಯ ಗಮನಕ್ಕೆ ತರಬಯಸುತ್ತೇನೆ. ಆದ್ದರಿಂದ ಅವರು ಸಹ ತಮ್ಮ ಹಿತರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ಈ ಒಂದು ಸಣ್ಣ ವಿವರಣೆಯೊಂದಿಗೆ ಈ ಸಮಸ್ಯೆಯ ಪರಿಶೀಲನೆಗಾಗಿ ಈ ಸಮಿತಿಯ ಸಭೆಯನ್ನು ಮುಂದೂಡುವ ಸೂಚನೆಗೆ ನನ್ನ ವಿರೋಧವಿಲ್ಲ ಎಂದು ಹೇಳಬಯಸುತ್ತೇನೆ. ಸರ್ ಮುಹಮ್ಮದ್ ಶಫಿ, ಮಹಾತ್ಮ ಗಾಂಧಿಯವರು ಮಾಡಿರುವ ಸೂಚನೆಯ ಬಗ್ಗೆ ನನ್ನ ಕೆಲವು ಮಿತ್ರರಲ್ಲಿ ತಪ್ಪು ಅಭಿಪ್ರಾಯ ಉಂಟಾಗಿದೆ ಎಂದು ನನಗನಿಸುತ್ತದೆ. ನಾನು ಆ ಸೂಚನೆಯನ್ನು ಅರ್ಥ ಮಾಡಿಕೊಂಡಿರುವ ಪ್ರಕಾರ ಮಹಾತ್ಮ ಗಾಂಧಿಯವರು ಈ ಸಮಿತಿಯ ಒಂದು ಉಪಸಮಿತಿಯನ್ನು ನೇಮಿಸಲು ಕೇಳುತ್ತಿಲ್ಲ ಮತ್ತು ಸಾಮಾನ್ಯ ಅರ್ಥದಲ್ಲಿ ಕೂಡ ಒಂದು ಸಮಿತಿಯ ನೇಮಕವನ್ನು ಅವರು ಕೇಳುತ್ತಿಲ್ಲ. ಉದ್ದೇಶ ಇಷ್ಟೇ: ಈ ಇಡೀ ಸಮಿತಿಯಲ್ಲಿರುವ ನಿಮ್ಮ ವರ್ಗದವರು ಮತ್ತು ಆಂಗ್ಲೋ ಇಂಡಿಯನ್ ಕೋವು ಸೇರಿದಂತೆ ಪ್ರತಿಯೊಂದು ಕೋಮಿನವರು ಕೆಲವು ಪ್ರತಿನಿಧಿಗಳನ್ನು, ಎಂದರೆ ಪ್ರತಿಯೊಂದು ಕೋಮಿನಿಂದಲೂ ಒಬ್ಬರನ್ನು ಅಥವಾ ಇಬ್ಬರನ್ನು ಆರಿಸಬಹುದು. ಹೀಗೆ ಆರಿಸಲ್ಪಟ್ಟವರು ಒಟ್ಟಾಗಿ ಕೂಡಿ ವಿಚಾರ ವಿನಿಮಯದ ನಂತರ ಸರ್ವಸಮ್ಮತವಾದ ಯಾವುದಾದರೂ ಒಂದು ತೀರ್ಮಾನಕ್ಕೆ ಬರಲು ಸಾಧ್ಯವೇ ಎಂಬುದನ್ನು ಪರಿಗಣಿಸುವ ಮೂಲಕ ಈ ಅಲ್ಪಸಂಖ್ಯಾತರ ಸಮಿತಿಯ ಮೇಲಿರುವ ಭಾರವನ್ನು ತಗ್ಗಿಸುವುದು ಸಾಧ್ಯವೇ ಎಂಬುದನ್ನು ಪರಿಶೀಲಿಸಬೇಕು. ಅಂತಹ ಒಂದು ಗುರಿ ಸಾಧನೆ ಸಾಧ್ಯವಾಗುವುದಾದರೆ ಭಾರತದ ಶಾಂತಿಯುತ ಪ್ರಗತಿಯನ್ನು ಬಯಸುವ ಪ್ರತಿಯೊಬ್ಬ ನಿಷ್ಠಾವಂತ ಹಿತಚಿಂತಕನು ಅಂತಹ ಒಂದು ಗುರಿ ಸಾಧನೆಗೆ ತನ್ನ ಬೆಂಬಲ ನೀಡುವನೆಂಬ ಭರವಸೆ ನನಗಿದೆ. ನನ್ನ ಮಿತ್ರ ಡಾ. ಅಂಬೇಡ್ಕರ್ ಅವರು ಎತ್ತಿರುವ ಆಕ್ಷೇಪಣೆ ಮಹಾತ್ಮ ಗಾಂಧಿಯವರು ಮಾಡಿರುವ ಮತ್ತು ಹಿಸ್ ಹೈನೆಸ್ ದಿ ಆಗಾ ಖಾನ್ ರವರು ಅನುಮೋದಿಸಿರುವ ಸೂಚನೆಯ ಸ್ವರೂಪದ ತಪ್ಪು ತಿಳುವಳಿಕೆಯಿಂದ ಮಾಡಿರುವುದಾಗಿದೆ.
ನಾನು ನೀಡಲು ಮುಂದಾಗಿರುವ ಈ ವಿವರಣೆಯಿಂದ ನಮ್ಮ ತಾಯಾಡಿನ ಶಾಂತಿಯುತ ಪ್ರಗತಿಯಲ್ಲಿ ಆಸಕ್ತಿ ಹೊಂದಿರುವ ನಾವೆಲ್ಲರೂ ಸ್ನೇಹಪೂರ್ಣ ವಾತಾವರಣದಲ್ಲಿ ಸಹಕಾರ ಭಾವನೆಯಿಂದ ವಿಚಾರ ವಿನಿಮಯ ಮಾಡಿಕೊಳ್ಳುವ ಅವಕಾಶ ನೀಡಲು ಈ ಸಮಿತಿಯ ಸಭೆಯನ್ನು 1 ವಾರದ ಮಟ್ಟಿಗೆ ಮುಂದೂಡುವ ಸರ್ವಾನುಮತದ ನಿರ್ಣಯ ತೆಗೆದುಕೊಂಡರೆ ನನಗೆ ಅತ್ಯಂತ ಸಂತೋಷವೆನಿಸುವುದು. ಶ್ರೀಮತಿ ನಾಯ್ಡು, ಮಾನ್ಯ ಪ್ರಧಾನಮಂತ್ರಿಯವರೇ, ನಾನು ಯಾವುದೇ ಅಲ್ಪಸಂಖ್ಯಾತರನ್ನಾಗಲಿ ಅಥವಾ ವಿಶೇಷ ಹಿತಾಸಕ್ತಿಯನ್ನಾಗಲಿ ಪ್ರತಿನಿಧಿಸುತ್ತಿಲ್ಲವಾದ್ದರಿಂದ ಅಲ್ಪಸಂಖ್ಯಾತರಿಗೆ ಮತ್ತು ವಿಶೇಷ ಹಿತಾಸಕ್ತಿಗಳಿಗೆ ಯಾವ ಅಡ್ಡಿ ಆತಂಕಗಳನ್ನು ಒಡ್ಡಬಾರದು ಮತ್ತು ಸೂಚನೆಗಳನ್ನು ಪರಿಗಣಿಸುವ ಮುನ್ನವೇ ಅವುಗಳನ್ನು ವಿರೋಧಿಸಬಾರದೆಂದು ಸಂಪೂರ್ಣ ನಿರಾಸಕ್ತಿ ಮತ್ತು ನಿರ್ಲಿಪ್ತತೆಯಿಂದ ಮನವಿ ಮಾಡುತ್ತೇನೆ. ಸ್ವಾಮಿ, ತಾವು ನಿನ್ನೆ ನಮ್ಮ ಆತ್ಮಗೌರವಕ್ಕನುಗುಣವಾಗಿ ನಮ್ಮ ಆಂತರಿಕ ವಿಷಯಗಳನ್ನು ಹೊರಗಿನವರ ಹಸ್ತಕ್ಷೇಪ ಮತ್ತು ತೀರ್ಮಾನಕ್ಕೊಳಪಡಿಸದೆ ನಾವೇ ಬಗೆಹರಿಸಿಕೊಳ್ಳುವ ಕರ್ತವ್ಯಕ್ಕನುಗುಣವಾಗಿ ತಾವು ನಮ್ಮಲ್ಲಿ ಯಾವುದಾದರೂ ಆಂತರಿಕ ವಿವಾದಗಳಿದ್ದ ಪಕ್ಷದಲ್ಲಿ ಅವುಗಳನ್ನು ನಾವೇ ಬಗೆಹರಿಸಿಕೊಂಡು ನಮ್ಮಲ್ಲಿ ಮಾಡಿಕೊಂಡ ರಾಜಿ ಸೂತ್ರವನ್ನು ಅಂತಹ ರಾಜಿ ಅವಶ್ಯಕವೆನಿಸಿದರೆ 8ನೇ ಅಧಿವೇಶನ ಅದನ್ನು ತಮಗೆ ತಿಳಿಯಪಡಿಸುವ ಅವಕಾಶ ಕೋರಿ ತಮ್ಮಲ್ಲಿ ಆರಿಕೆ ಮಾಡಿಕೊಳ್ಳುತ್ತೇನೆ. ಅಂತಹ ಸೌಹಾರ್ದಯುತ ಪರಿಣಾಮದ ದೃಷ್ಟಿಯಿಂದಲೇ ಮಹಾತ್ಮ ಗಾಂಧಿಯವರು ಈ ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದಾರೆ. ಯಾವುದೇ ಅಲ್ಪಸಂಖ್ಯಾತ ಕೋಮು, ಅದು ಎಷ್ಟೇ ಚಿಕ್ಕದಾಗಿರಲಿ, ಯಾವುದೇ ಭೀತಿ ಅಥವಾ ಆತಂಕ ಹೊಂದಬೇಕಾಗಿಲ್ಲ. ಪ್ರತಿಯೊಂದು ಅಲ್ಪಸಂಖ್ಯಾತ ಕೋಮು ಬಹುಸಂಖ್ಯಾತ ಕೋಮಿನಷ್ಟೇ ರಾಷ್ಟ್ರದ ಅಂಗವಾಗಿದೆ. ನನ್ನ ಮಟ್ಟಿಗೆ ಹೇಳುವುದಾದರೆ, ತಾನು ಸೈನ್ಯ ಮತ್ತು ಹಣದ ಸಹಾಯವಿಲ್ಲದೆ ಒಂದು ಸ್ವತಂತ್ರ ರಾಷ್ಟ್ರವನ್ನು ಕಟ್ಟಿರುವೆನೆಂದು ಹೆಮ್ಮೆಪಡಬಹುದಾದ ಯುರೋಪಿನ ರಾಜತಂತ್ರಜ್ಞ ಮುತ್ಸದ್ದಿಯೊಬ್ಬರ ಆದರ್ಶವನ್ನು ಅನುಕರಿಸುವುದಾಗಿ ನಾನು ಪಣತೊಡುತ್ತೇನೆ. 2 ವರ್ಷಗಳ ಹಿಂದೆ ಅವರು ನನಗೆ ಹೀಗೆ ಹೇಳಿದ್ದರು: ತಾಯಿ, ನಿಮ್ಮ ಅಲ್ಪಸಂಖ್ಯಾತರನ್ನು ಸಂತೋಷದಿಂದಿಡಿ. ನಿಮ್ಮ ಅಲ್ಪಸಂಖ್ಯಾತರಲ್ಲಿ ಭದ್ರತೆ, ನೆಮ್ಮದಿಯ ಭಾವನೆಯನ್ನುಂಟು ಮಾಡದೆ ನೀವು ಒಂದು ರಾಷ್ಟ್ರವನ್ನು ಕಟ್ಟಲಾರಿರಿ. ನಾವು ಅಲ್ಪಸಂಖ್ಯಾತರಲ್ಲಿ ನೆಮ್ಮದಿಯ ಮತ್ತು ತಾವು ರಾಷ್ಟ್ರದ ಅವಿಭಾಜ್ಯ ಅಂಗ ಎಂಬ ಭಾವನೆಯನ್ನುಂಟು ಮಾಡುವುದಕ್ಕಾಗಿಯೇ ಒಂದು ಬಹುಸಂಖ್ಯಾತ ಕೋಮು ಮಹಾತ್ಮ ಗಾಂಧಿಯವರ ಮುಖಾಂತರ ಮತ್ತು ನಾನು ಹೀಗೆ ಹೇಳಬಹುದಾದರೆ, ಒಂದು ಅಲ್ಪಸಂಖ್ಯಾತ ಕೋಮು ಹಿಸ್ ಹೈನೆಸ್ ದಿ ಆಗಾ ಖಾನರ ಮುಖಾಂತರ ನಮ್ಮ ಆಂತರಿಕ ವಿವಾದಗಳನ್ನು ಅವುಗಳೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿರುವವರೆದುರಿಗೆ ತರದೇ ಅವುಗಳನ್ನು ನಾವೇ ನಮ್ಮೊಳಗೆ ಸಮಾನ ನ್ಯಾಯ, ಉದಾತ್ತತೆ ಮತ್ತು ನ್ಯಾಯಯುತವಾಗಿ, ಸ್ವಾರ್ಥರಹಿತವಾಗಿ ನಮ್ಮ ಮನೆಯಲ್ಲಿರುವ ಭಿನ್ನಾಭಿಪ್ರಾಯಗಳು ಹೊರಗಿನವರಿಗೆ ಗೊತ್ತಾಗದ ರೀತಿಯಲ್ಲಿ ಆತ್ಮಗೌರವದ ಭಾವನೆಯಿಂದ ನಮ್ಮಲ್ಲಿಯೇ ನಿವಾರಿಸಿಕೊಳ್ಳೋಣ ಎಂದು ಮನವಿ ಮಾಡಿದಂತಿದೆ. ಪ್ರಧಾನಮಂತ್ರಿಯವರೇ, ಇದೇ ನನ್ನ ಆಗ್ರಹಪೂರ್ವಕ ಮನವಿ. ಇಲ್ಲಿ ಉಪಸ್ಥಿತರಿರುವ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಇದನ್ನು ಸ್ವೀಕರಿಸುವರೆಂದು ನಾನು ಆಶಿಸುತ್ತೇನೆ. ಡಾ. ಬಿ. ಆರ್. ಅಂಬೇಡ್ಕರ್, ನಾನು ನನ್ನ ನಿಲುವನ್ನು ಇನ್ನೂ ಸ್ಪಷ್ಟಗೊಳಿಸಬಯಸುತ್ತೇನೆ. ನನ್ನ ಹೇಳಿಕೆಯ ಬಗ್ಗೆ ಒಂದು ರೀತಿಯ ತಪ್ಪು ತಿಳುವಳಿಕೆಯುಂಟಾಗಿದೆ ಎಂದು ನನಗನಿಸುತ್ತದೆ. ನಾನು ಸಭೆಯ ಮುಂದೂಡುವಿಕೆಯನ್ನು ವಿರೋಧಿಸುತ್ತಿಲ್ಲ ಮತ್ತು ಈ ಪ್ರಶ್ನೆಯನ್ನು ಪರಿಶೀಲಿಸಲು ನೇಮಕಗೊಳ್ಳಬಹುದಾದ ಯಾವುದೇ ಸಮಿತಿಯಲ್ಲಿ ಕೆಲಸ ಮಾಡುವುದಕ್ಕೂ ನನ್ನ ಅಭ್ಯಂತರವಿಲ್ಲ. ನನಗೆ ಅಂತಹ ಅವಕಾಶ ಕೊಟ್ಟಿದ್ದೇ ಆದರೆ, ಅಂತಹ ಸಮಿತಿಯನ್ನು ಪ್ರವೇಶಿಸುವ ಮುಂಚೆ ನಾನು ತಿಳಿಯಬಯಸುವುದೇನೆಂದರೆ, ಈ ಸಮಿತಿಯು ಪರಿಶೀಲಿಸಬೇಕಾದ ವಿಷಯವೇನು? ಅದು ಮಹಮ್ಮದೀಯರು ಮತ್ತು ಹಿಂದೂಗಳ ಪರಸ್ಪರ ಸಂಬಂಧದ ಪ್ರಶ್ನೆಯನ್ನು ಮಾತ್ರ ಪರಿಶೀಲಿಸುವುದೇ? ಅದು ಮಹಮ್ಮದೀಯರು ಮತ್ತು ಪಂಜಾಬಿನ ಸಿಖ್ಖರ ಪರಸ್ಪರ ಸಂಬಂಧದ ಪ್ರಶ್ನೆಯನ್ನು ಪರಿಶೀಲಿಸುವುದೇ? ಅಥವಾ ಅದು ಸಿಖ್ಖರು ಮತ್ತು ಹಿಂದೂಗಳ ಪರಸ್ಪರ ಸಂಬಂಧದ ಪ್ರಶ್ನೆಯನ್ನು ಪರಿಶೀಲಿಸುವುದೇ? ಅದು ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ನರು ಮತ್ತು ನಿಮ್ನವರ್ಗಗಳ ಪ್ರಶ್ನೆಯನ್ನು ಪರಿಶೀಲಿಸುವುದೇ? ಈ ಸಮಿತಿ ತನ್ನ ಕಾರ್ಯವನ್ನು ಆರಂಭಿಸುವ ಮೊದಲೇ ನಾವು ಈ ಸಮಿತಿ ಹಿಂದೂಗಳು ಮತ್ತು ಮಹಮ್ಮದೀಯರ, ಹಿಂದೂಗಳ ಮತ್ತು ಸಿಖ್ಖರ ಪ್ರಶ್ನೆಗಳನ್ನು ಮಾತ್ರ ಪರಿಶೀಲಿಸದೆ, ನಿಮ್ಮ ವರ್ಗದವರ, ಆಂಗ್ಲೋ ಇಂಡಿಯನ್ನರ ಮತ್ತು ಕ್ರಿಶ್ಚಿಯನ್ನರ ವಿಷಯವನ್ನು ಪರಿಶೀಲಿಸುವ ಜವಾಬ್ದಾರಿ ಹೊರುವುದೇ ಎಂದು ತಿಳಿದುಕೊಳ್ಳಬೇಕಾಗಿದೆ. ಅದು ಅಂತಹ ಜವಾಬ್ದಾರಿ ಹೊರುವುದಾದರೆ ನಾನು ಯಾವ ಯುಎಲ್ಒ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ವಿರೋಧವನ್ನೊಡ್ಡದೆ ಈ ನಿಲುವಳಿ ಸೂಚನೆಯ ಅಂಗೀಕಾರಕ್ಕೆ ಒಪ್ಪುತ್ತೇನೆ. ಆದರೆ ನಾನು ಒತ್ತಾಯಪೂರ್ವಕವಾಗಿ ಹೇಳಬಯಸುವುದೇನೆಂದರೆ, ಈ ಮಧ್ಯಂತರ ಅವಧಿಯನ್ನು ಹಿಂದೂ ಮುಸಲ್ಮಾನ್ ಮತ್ತು ಹಿಂದೂ ಸಿಖ್ ಪ್ರಶ್ನೆಯನ್ನು ಬಗೆಹರಿಸುವ ಉದ್ದೇಶಕ್ಕಾಗಿ ಬಳಸುವುದೇ ಆದರೆ ಈ ಸಮಿತಿಯು ಈ ಸಮಸ್ಯೆಯಲ್ಲಿ ಇತರರು ಕೈಹಾಕುವುದಕ್ಕಿಂತ ಮುಂಚೆ ತಾನೇ ಕೂಡಲೇ ಕೈಗೆತ್ತಿಕೊಳ್ಳಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಶ್ರೀಯುತ ಗಾಂಧಿ, ಪ್ರಧಾನಮಂತ್ರಿಯವರ ಮತ್ತು ಸ್ನೇಹಿತರೆ, ನಾವು ಕೆಲವರು ಕೈಗೊಂಡಿರುವ ಕಾರ್ಯದ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ತಪ್ಪು ತಿಳುವಳಿಕೆಯಾಗಿದೆ ಎಂದು ನನಗೆ ತೋರುತ್ತಿದೆ. ಡಾ. ಅಂಬೇಡ್ಕರ್, ಕರ್ನಲ್ ಗಷ್ಟೆ ಮತ್ತು ಇತರ ಮಿತ್ರರು ಭವಿಷ್ಯದಲ್ಲಿ ಏನಾಗುವುದೆಂಬುದರ ಬಗ್ಗೆ ಅನವಶ್ಯಕವಾಗಿ ಆತಂಕಕ್ಕೊಳಗಾಗಿದ್ದಾರೆ. ಭಾರತದಲ್ಲಿ ಯಾವುದೇ ಒಂದು ವರ್ಗ ಅಥವಾ ಹಿತಾಸಕ್ತಿಯಷ್ಟೇ ಯಾವುದೇ ವ್ಯಕ್ತಿಗೂ ರಾಜಕೀಯ ಸ್ಥಾನವನ್ನು ನಿರಾಕರಿಸಲು ನಾನು ಯಾರು? ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ನಾನು ಯಾವುದೇ ರಾಷ್ಟ್ರೀಯ ಹಿತಾಸಕ್ತಿಯ ಬಲಿದಾನ ಮಾಡಿದ್ದೇ ಆದರೆ, ಕಾಂಗ್ರೆಸ್ ನನ್ನಲ್ಲಿಟ್ಟಿರುವ ವಿಶ್ವಾಸಕ್ಕೆ ದ್ರೋಹದ ಅಪರಾಧವೆಸಗಿದಂತಾಗುತ್ತದೆ. ಈ ವಿಷಯದಲ್ಲಿ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ ಮತ್ತು ನಾನು ಆ ಅಭಿಪ್ರಾಯಕ್ಕೆ ಬದ್ಧನಾಗಿದ್ದೇನೆ. ಪ್ರತಿಯೊಂದು ಹಿತಾಸಕ್ತಿಗೂ ರಕ್ಷಣೆಯ ಭರವಸೆ ನೀಡುವ ಅನೇಕ ಮಾರ್ಗಗಳಿವೆ. ಅಂತಹ ಒಂದು ಯೋಜನೆಯನ್ನು ರೂಪಿಸುವುದು ಈ ದಿಶೆಯಲ್ಲಿ ಒಟ್ಟಾಗಿ ಕೆಲಸ ಮಾಡುವ ನಾವೆಲ್ಲರೂ ಮಾಡಬೇಕಾದ ಪ್ರಯತ್ನವಾಗಿದೆ. ಅತ್ಯಂತ ಅನೌಪಚಾರಿಕದ ಈ ಸಮ್ಮೇಳನ ಅಥವಾ ಸಭೆಯ ಸದಸ್ಯರೆದುರು ತಮ್ಮ ಅಭಿಪ್ರಾಯಗಳನ್ನು ಒತ್ತಾಯಪೂರ್ವಕವಾಗಿ ತಿಳಿಸಲು ಯಾರಿಗೂ ಅಡೆತಡೆಗಳಿರುವುದಿಲ್ಲ. ನಾವು ಅದನ್ನು ಸಮಿತಿ ಎಂದು ಕರೆಯಬೇಕಾಗಿಲ್ಲ. ಯಾವುದೇ ಸಮಿತಿಯನ್ನು ನೇಮಕ ಮಾಡುವುದಕ್ಕಾಗಲಿ ಅಥವಾ ಸಭೆಯ ಕರೆಯಲಿಕ್ಕಾಗಲಿ ನನಗೆ ಯಾವುದೇ ಅಧಿಕಾರವೂ ಇಲ್ಲ. ನಾನು ಒಬ್ಬ ನನ್ನ ಶಾಂತಿದೂತನಾಗಿ ಮಾತ್ರ ಕೆಲಸ ಮಾಡಬಲ್ಲೆ ಮತ್ತು ವಿವಿಧ ಹಿತಾಸಕ್ತಿಗಳ ಹಾಗೂ ಪಂಗಡಗಳ ಪ್ರತಿನಿಧಿಗಳನ್ನು ಒಂದು ಕಡೆ ಕೂಡಿಸಿ ಅವರು ಒಂದು ಕಡೆ ಸೇರಿದಾಗ ಮನಬಿಚ್ಚಿ ಮಾತನಾಡಬಲ್ಲರೆ ಎಂದು ಕಂಡುಕೊಳ್ಳುವ ಮತ್ತು ನಾವು ಇಂದು ಎದುರಿಸುತ್ತಿರುವ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸಿ ನಮ್ಮೆದುರಿಗಿರುವ ಅಸ್ಪಷ್ಟ ಗುರಿ ಸಾಧನೆಯ ಮಾರ್ಗವನ್ನು ಸುಗಮಗೊಳಿಸುವುದು ಇಂದು ಸಾಧ್ಯವಾಗುವುದಿಲ್ಲವೇ ಎಂಬುದನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾತ್ರ ನಾನು ಮಾಡಬಲ್ಲೆ. ಆದ್ದರಿಂದ ಯಾರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕಾಗಲಿ ಅಥವಾ ಅದಕ್ಕೆ ಅಂಟಿಕೊಳ್ಳುವುದಕ್ಕಾಗಲಿ ಭಯಪಡಬೇಕಾಗಿಲ್ಲ. ನನ್ನ ಅಭಿಪ್ರಾಯ ಇತರ ಪ್ರತಿಯೊಬ್ಬರ ಅಭಿಪ್ರಾಯದೊಂದಿಗೆ ಸಮಾನ ಸ್ಥಾನದಲ್ಲಿದೆ. ನನ್ನ ಅಭಿಪ್ರಾಯಕ್ಕೆ ಹೆಚ್ಚಿನ ತೂಕ ಅಥವಾ ಮನ್ನಣೆ ಇರುವುದಿಲ್ಲ. ಇತರರ ಅಭಿಪ್ರಾಯದ ವಿರುದ್ಧ ನನ್ನ ಅಭಿಪ್ರಾಯವನ್ನೇ ಸಾಧಿಸಿಕೊಳ್ಳುವ ಅಧಿಕಾರ ನನಗಿಲ್ಲ. ರಾಷ್ಟ್ರದ ಹಿತದೃಷ್ಟಿಯಿಂದ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದೇನೆ ಮತ್ತು ಸುಸಂದರ್ಭ ಒದಗಿದಾಗಲೆಲ್ಲ ನಾನು ಅವುಗಳನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳುವುದು ಅಥವಾ ತಿರಸ್ಕರಿಸುವುದು ನಿಮಗೆ ಬಿಟ್ಟ ವಿಷಯ. ಆದ್ದರಿಂದ ದಯವಿಟ್ಟು ನಿಮ್ಮ ಮನಸ್ಸಿನಿಂದ, ಪ್ರತಿಯೊಬ್ಬರ ಮನಸ್ಸಿನಿಂದ, ನಾನು ಭಾಗವಹಿಸುತ್ತಿರುವ ಯಾವುದೇ ಸಮ್ಮೇಳನ ಅಥವಾ ಅನೌಪಚಾರಿಕ ಸಭೆಗಳಲ್ಲಿ ಅಭಿಪ್ರಾಯಗಳನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಲಾಗುವುದು ಅಥವಾ ತಳ್ಳಿಹಾಕಲಾಗುವುದೆಂಬ ಭೀತಿಯನ್ನು ತೆಗೆದುಹಾಕಿರಿ. 8ನೇ ಅಧಿವೇಶನ 861
ಆದರೆ ಬಿಗುವಿನ ಧೋರಣೆಯಿಂದ ಈ ಮೇಜಿನ ಸುತ್ತ ಕೂಡುವುದಕ್ಕಿಂತ ಪರಸ್ಪರ ಸಮೀಪ ಬರಲು ಇದು ಒಂದು ಮಾರ್ಗ ಎಂದು ನಿಮಗನಿಸಿದ್ದೇ ಆದರೆ ನೀವು ಈ ನಿಲುವಳಿ ಸೂಚನೆಯನ್ನು ಪಾಸು ಮಾಡುವಿರಲ್ಲದೆ ನಾನು ಈ ಸಂಬಂಧವಾಗಿ ಮಾಡಿರುವ ಅನೌಪಚಾರಿಕ ಸಭೆಗಳ ಸೂಚನೆಗೆ ನಿಮ್ಮ ಸಂಪೂರ್ಣ ಸಹಕಾರವನ್ನು ಪುನಃಪೂರ್ವಕ ನೀಡುವಿರಾಗಿ ಆಶಿಸುತ್ತೇನೆ. ಸರ್ ಕ್ಯೂಬರ್ಟ್ ಕಾರ್, ಮಾನ್ಯ ಪ್ರಧಾನಮಂತ್ರಿಯವರೇ, ಇಲ್ಲಿ ನನ್ನ ಕೋಮಿನ ಉಲ್ಲೇಖವೇ ಇಲ್ಲ. ಅದು ಒಂದು ಚಿಕ್ಕ ಮೂಮು. ಆದರೆ ನಿಲುವಳಿ ಸೂಚನೆಯನ್ನು ನಾವು ಸ್ವಾಗತಿಸುತ್ತೇವೆ. ಅಲ್ಲದೆ ಈ ಸಮಸ್ಯೆಯನ್ನು ಬಗೆಹರಿಸಲು ನಾವೆಲ್ಲರೂ ಆಸಕ್ತಿ ಹೊಂದಿರುವ ಇತರ ಪ್ರಶ್ನೆಗಳ ಅಂತಿಮ ಪರಿಶೀಲನೆಯ ಪೂರ್ವಭಾವಿಯಾಗಿ ಸೂಚಿಸಬಹುದಾದ ಯಾವುದೇ ವಿಧಾನಗಳನ್ನು ಸ್ವಾಗತಿಸುವುದಾಗಿ ನಾನು ಹೇಳಬಯಸುತ್ತೇನೆ. ದತ್ತ, ಈ ನಿಲುವಳಿ ಸೂಚನೆಯನ್ನು ನಾನು ಸ್ವಾಗತಿಸುತ್ತೇನೆ ಎಂದು ಹೇಳುತ್ತೇನೆ. ಅಧ್ಯಕ್ಷ, ಹಾಗಾದರೆ ನಾನು ಅದನ್ನು ತಮ್ಮ ಮುಂದೆ ಇಡುವೆ. ಸ್ನೇಹಿತರೆ, ನಾನು ಈ ಸಮ್ಮೇಳನಗಳು, ಶ್ರೀಯುತ ಗಾಂಧಿ ಹೇಳಿದ ಹಾಗೆ ಅನೌಪಚಾರಿಕ ಸಮ್ಮೇಳನಗಳು, ಆದರೂ ಅವು ಅಮೂಲ್ಯ ಮತ್ತು ಫಲಪ್ರದವಾಗುವಂತೆ ಆಶಿಸಿ ಅವು ಕಾಲ ವಿಳಂಬ ಮಾಡದೆ ಇಂದಿನ ಮತ್ತು ಮುಂದಿನ ಸಭೆ ಸೇರುವ ಮಧ್ಯಂತರದಲ್ಲಿ ಜರುಗುವೆಂದು ಆಶಿಸುತ್ತಾ ಅದನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ನೀವೆಲ್ಲರೂ ಈ ಸಮಯವನ್ನು ಈ ರೀತಿ ಉಪಯೋಗಿಸಲು ಪ್ರತಿಜ್ಞೆ ಮಾಡುವಿರಾಗಿ ಆಶಿಸುವೆ. ನಕ್ಷತ್ರ ಚಿಹ್ನೆ. 9ನೇ ಅಧಿವೇಶನ 8 ಅಕ್ಟೋಬರ್ 1931. ಅಧ್ಯಕ್ಷ, ನಾವು ಕಳೆದ ಗುರುವಾರ ಸೇರಿದ್ದಾಗ ಒಂದು ಒಪ್ಪಂದಕ್ಕೆ ಬರುವ ಉದ್ದೇಶದಿಂದ ಅನೌಪಚಾರಿಕ ಮತ್ತು ಅನಧಿಕೃತ ಸಮಾಲೋಚನೆಗೆ ಅನುವು ಮಾಡಿಕೊಡುವುದಕ್ಕಾಗಿ ಸರ್ವಸಮ್ಮತಿಯಿಂದ ಈ ಸಭೆಯನ್ನು ಒಂದು ವಾರ ಮುಂದೂಡಿದ್ದೆವು. ಸಂಧಾನಗಳನ್ನು ವ್ಯವಸ್ಥೆ ಮಾಡಿದವರಿಂದ ವರದಿಯನ್ನು ಪಡೆದುಕೊಳ್ಳುವುದು ಪ್ರಾಯಶಃ ನಮ್ಮ ಮೊದಲನೆಯ ಕೆಲಸವಾಗಿದೆ. ಶ್ರೀಯುತ ಗಾಂಧಿಯವರು ಮೊದಲು ಮಾತನಾಡುವಂತೆ ಕೇಳಲೆ. ಶ್ರೀಯುತ ಗಾಂಧಿ, ಪ್ರಧಾನಮಂತ್ರಿಯವರ ಮತ್ತು ಸ್ನೇಹಿತರೆ, ಕೋಮು ಸಮಸ್ಯೆಗೆ ವಿವಿಧ ಪಂಗಡಗಳೊಡನೆ ಮತ್ತು ಅವರಲ್ಲಿಯೇ ನಡೆದ ಅನೌಪಚಾರಿಕ ಸಂಭಾಷಣೆಗಳು ಪರಿಹಾರ ಕಂಡು ಹಿಡಿಯುವಲ್ಲಿ ವಿಫಲವಾಗಿದೆ ಎಂದು ನಾನು ಅತ್ಯಂತ ದುಃಖ ಮತ್ತು ದೈನ್ಯದಿಂದ ಪ್ರಕಟಿಸಬೇಕಾಗಿದೆ. ಪ್ರಧಾನಿಯವರೇ ಮತ್ತು ಸ್ನೇಹಿತರೆ, ತಮ್ಮ ಅಮೂಲ್ಯವಾದ ಒಂದು ವಾರವನ್ನು ವ್ಯರ್ಥಗೊಳಿಸಿದ್ದಕ್ಕಾಗಿ ಕ್ಷಮೆಯನ್ನು ಕೋರುತ್ತೇನೆ. ಇದನ್ನು ನಡೆಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಾಗ ಯಶ ಪಡೆಯುವ ಹೆಚ್ಚಿನ ಭರವಸೆಯನ್ನು ಹೊಂದಿರಲಿಲ್ಲ. ಅದರಲ್ಲಿಯೂ ಪರಿಹಾರವನ್ನು ಕಂಡುಕೊಳ್ಳುವ ದಿಶೆಯಲ್ಲಿ ನಾನು ಮಾಡದೆ ಬಿಟ್ಟ ಪ್ರಯತ್ನ ಯಾವುದೂ ಉಳಿದಿಲ್ಲ. ಆದರೆ ಮಾತುಕತೆಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಹೇಳಿದರೆ ಪೂರ್ಣ ಸತ್ಯ ಹೇಳಿದಂತಾಗುವುದಿಲ್ಲ. ವೈಫಲ್ಯದ ಕಾರಣ ಭಾರತೀಯ ಪ್ರತಿನಿಧಿ ಮಂಡಲದ ರಚನೆಯಲ್ಲಿಯೇ ಅಡಗಿದೆ. ಯಾವ ಪಕ್ಷ ಅಥವಾ ಪಂಗಡಗಳನ್ನು ನಾವು ಪ್ರತಿನಿಧಿಸುತ್ತಿದ್ದೇವೆಂದು ತಿಳಿದುಕೊಂಡಿದ್ದೇವೆಯೋ ನಾವು ಅವುಗಳ ಚುನಾಯಿತ ಪ್ರತಿನಿಧಿಗಳಲ್ಲ. ನಾವು ಇಲ್ಲಿ ಸರ್ಕಾರದಿಂದ ನಾಮಕರಣಗೊಂಡವರಾಗಿದ್ದೇವೆ. ಒಂದು ಒಮ್ಮತದ ನಿರ್ಣಯ ಮಾಡಲು ಯಾರ ಉಪಸ್ಥಿತಿ ಅವಶ್ಯವಾಗಿತ್ತೋ ಅವರು ಇದರಲಿಲ್ಲ. ಮತ್ತು ಅಲ್ಪಸಂಖ್ಯಾತರ ಸಮಿತಿಯ ಸಭೆ ಕರೆಯಲು ಇದು ಯಾವ ರೀತಿಯಿಂದಲೂ ಸೂಕ್ತ ಸಮಯವಲ್ಲ ಎಂದು ಹೇಳಲು ನನಗೆ ಅವಕಾಶ ನೀಡುವಿರೆಂದು ಭಾವಿಸುವೆ. ನಮಗೆ ಏನು ದೊರೆಯಲಿದೆ ಎಂದು ತಿಳಿಯದೇ ಇರುವಾಗ ಅದರಲ್ಲಿ ವಾಸ್ತವಿಕತೆಯ ಕಲ್ಪನೆ ಇರಲು ಸಾಧ್ಯವಿಲ್ಲ. ನಮಗೆ ಬೇಕಾಗಿರುವುದು ನಮಗೆ ದೊರಕುವುದೆಂದು ನಿರ್ದಿಷ್ಟ ರೀತಿಯಲ್ಲಿ ನಮಗೆ ಗೊತ್ತಾಗಿದ್ದ ಪಕ್ಷದಲ್ಲಿ ಮತ್ತು ಅದನ್ನು ಪಡೆದುಕೊಳ್ಳುವುದು ಈ ಕೋಮು ವಿವಾದಕ್ಕೆ ಈ ಪ್ರತಿನಿಧಿ ಮಂಡಲವು ಪರಿಹಾರ ಕಂಡುಹಿಡಿಯುವ ಸಾಮರ್ಥ್ಯವನ್ನಲಂಬಿಸಿದೆ ಎಂದು ಗೊತ್ತಾಗಿದ್ದ ಪಕ್ಷದಲ್ಲಿ ನಾವು ನಮ್ಮ ಈ ಪಾಪಕರ ಕಿತ್ತಾಟದಲ್ಲಿ ಅದನ್ನು. ನಕ್ಷತ್ರ ಚಿಹ್ನೆ. ಪ್ರೊಸೀಡಿಂಗ್ಸ್ ಆಫ್ ದಿ ಫೆಡರಲ್ ಸ್ಪೆಕ್ಟರ್ ಕಮಿಟಿ ಮತ್ತು ಮೈನಾರಿಟೀಸ್ ಕಮಿಟಿ 9ನೇ ಅಧಿವೇಶನ. ಸಿಎಲ್ಎ ಕಳೆದುಕೊಳ್ಳುವ ಅಥವಾ ತಿರಸ್ಕರಿಸುವ ಮುಂಚೆ 50 ಸಲ ಯೋಚಿಸುತ್ತಿದ್ದೆವು. ಈ ಪರಿಹಾರ ಸ್ವರಾಜ್ಯ ಸಂವಿಧಾನದ ಮುಕುಟವಾಗಬಲ್ಲದೆ ಹೊರತು ಅದರ ಬುನಾದಿಯಾಗಲಾರದು. ಏಕೆಂದರೆ ನಮ್ಮ ಭಿನ್ನಾಭಿಪ್ರಾಯಗಳು ಪರಕೀಯರ ಆಧಿಪತ್ಯದಿಂದ ಉದ್ಭವವಾಗಿಲ್ಲವಾದರೂ ಆದ್ದರಿಂದ ಕ್ಲಿಷ್ಟವಾಗಿದೆ. ಕೋಮು ಭಿನ್ನಾಭಿಪ್ರಾಯಗಳ ಹಿಮಗಡ್ಡೆ ಸ್ವಾತಂತ್ರ್ಯ ಸೂರ್ಯನ ಶಾಖದಿಂದ ಕರಗಿ ಹೋಗುವುದೆಂಬುದರಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ಆದ್ದರಿಂದ ಈ ಅಲ್ಪಸಂಖ್ಯಾತರ ಸಮಿತಿಯನ್ನು ಅನಿರ್ದಿಷ್ಟ ಕಾಲ ಮುಂದೂಡಬೇಕೆಂದು ಮತ್ತು ಸಂವಿಧಾನದ ಮೂಲಾಂಶಗಳನ್ನು ಆದಷ್ಟು ಬೇಗ ನಿರೂಪಿಸಬೇಕೆಂದು ನಾನು ಸೂಚಿಸಬಯಸುತ್ತೇನೆ. ಏತನ್ಮಧ್ಯೆ ಕೋಮುವಾರು ಸಮಸ್ಯೆಗೆ ನಿಜವಾದ ಪರಿಹಾರ ಕಂಡುಹಿಡಿಯುವ ಕಾರ್ಯ ಮುಂದುವರಿಯತಕ್ಕದ್ದು. ಅದು ಸಂವಿಧಾನ ರಚಿಸುವ ನಮ್ಮ ಕಾರ್ಯವನ್ನು ಕುಂಠಿತಗೊಳಿಸಲು ಅಥವಾ ಆ ದಿಶೆಯಲ್ಲಿ ಪ್ರಗತಿಗೆ ಅದು ಅಡ್ಡಿಯಾಗಬಾರದು. ನಮ್ಮ ಗಮನವನ್ನು ಅದರಿಂದ ತಪ್ಪಿಸಿ ಸಂವಿಧಾನದ ಪ್ರಮುಖ ಭಾಗಗಳ ರಚನೆಯತ್ತ ಹರಿಸಬೇಕು. ಕೊನೆಯದಾಗಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಪ್ರತಿನಿಧಿಸುತ್ತಿರುವ ಕಾರಣದಿಂದ ಮಾತ್ರ ನಾನು ಅದರ ನಿಲುವನ್ನು ಸ್ಪಷ್ಟವಾಗಿ ಪ್ರತಿನಿಧಿಸುತ್ತಿರುವುದಾಗಿ ಹೇಳುತ್ತಿದೆ. ಅದರಲ್ಲಿಯೂ ಲಕೋಪಲಕ್ಷ ಮೂಕ ಜನಾಂಗದಲ್ಲಿ ಸೇರಿರುವ ಅಸಂಖ್ಯಾತ ಅಸ್ಪೃಶ್ಯರು, ಯಾರು ನಿನ್ನರಾಗಿರುವುದಕ್ಕಿಂತಲೂ ಕಡೆಯಾಗಿ ಹತ್ತಿಕ್ಕಲ್ಪಟ್ಟಿದ್ದಾರೆಯೋ ಅವರನ್ನು ಮತ್ತು ಹಿಂದುಳಿದ ಜನಾಂಗವೆಂದು ಪರಿಗಣಿಸಲ್ಪಟ್ಟ ನತದೃಷ್ಟ ಮತ್ತು ಕಡೆಗಣಿಸಲಾದವರನ್ನು ಸಹ ಅದು ಪ್ರತಿನಿಧಿಸುತ್ತದೆ. ನಾನು ಶಾಸನಸಭೆಗಳಲ್ಲಿ ಅಸ್ಪೃಶ್ಯರ ಪ್ರಾತಿನಿಧ್ಯಕ್ಕೆ ವಿರೋಧಿಯಾಗಿದ್ದೇನೆ ಎಂದು ಹೇಳಲಾಗಿದೆ ಎಂದು ತೋರುತ್ತದೆ. ಇದು ಸತ್ಯದ ವಿಪರ್ಯಾಸ. ನಾನು ಹೇಳಿರುವುದೇನೆಂದರೆ ಹಾಗೂ ನಾನು ಮನರುಚ್ಚರಿಸುವುದೇನೆಂದರೆ ನಾನು ಅವರ ವಿಶೇಷ ಪ್ರಾತಿನಿಧ್ಯವನ್ನು ವಿರೋಧಿಸುತ್ತೇನೆ. ಅದು ಅವರಿಗೆ ಯಾವ ಹಿತವನ್ನು ಉಂಟು ಮಾಡಲಾರದೆಂದು ನನ್ನ ನಿಶ್ಚಿತ ಅಭಿಪ್ರಾಯ. ಅದು ಅವರಿಗೆ ಇನ್ನೂ ಹೆಚ್ಚಿನ ಕೆಡಕು ಮಾಡಬಹುದು. ಕಾಂಗ್ರೆಸ್ ವಯಸ್ಕ ಮತದಾನಕ್ಕೆ ಬದ್ಧವಾಗಿದೆ. ಆದ್ದರಿಂದ ಅವರಲ್ಲಿಯ ಲಕೋಪಲಕ್ಷ ಜನರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಬಹುದಾಗಿದೆ. ಅಸ್ಪೃಶ್ಯತೆ ತೀವ್ರಗತಿಯಲ್ಲಿ ಮಾಯವಾಗುತ್ತಿರುವಾಗ ಇತರರು ಈ ಮತದಾರರನ್ನು ಬಹಿಷ್ಕರಿಸುವರೆಂಬುದನ್ನು ಊಹಿಸುವುದು ಅಸಾಧ್ಯ. ಆದರೆ ಶಾಸನಸಭೆಗಳಿಗೆ ಚುನಾಯಿತರಾಗುವುದಕ್ಕಿಂತಲೂ ಇವರಿಗೆ ಸಾಮಾಜಿಕ ಮತ್ತು ಧಾರ್ಮಿಕ ಕಿರುಕುಳದಿಂದ ರಕ್ಷಣೆಯ ಅವಶ್ಯಕತೆ ಇದೆ. ಕಾನೂನಿಗಿಂತಲೂ ಶಕ್ತಿಯುತವಾದ ಸಂಪ್ರದಾಯ ಪ್ರತಿಯೊಬ್ಬ ವಿಚಾರವಂತ ಹಿಂದುವು ನಾಚಿಕೆ ಪಡಬೇಕಾದ ಅಧೋಗತಿಗೆ ಅವರನ್ನು ತಂದಿದೆ. ಇದರ ನಿವಾರಣೆಗೆ ಪ್ರತಿಯೊಬ್ಬ ಹಿಂದುವು ತಪಸ್ಸು ಮಾಡಬೇಕಾಗಿದೆ. ಉಚ್ಚ ವರ್ಗದವರೆಂದು ಕರೆದುಕೊಳ್ಳುತ್ತಿರುವ ಜನರು ನನ್ನ ಈ ದೇಶಬಾಂಧವರಿಗೆ ನೀಡುತ್ತಿರುವ ಹಿಂಸೆಯನ್ನು ಕ್ರಿಮಿನಲ್ ಅಪರಾಧವೆಂದು ಪರಿಗಣಿಸಿ ಅದಕ್ಕೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಲು ಅವಕಾಶ ಮಾಡುವಂತಹ ಕಟುವಾದ ಕಾನೂನನ್ನು ರಚಿಸಬೇಕೆಂದು ನಾನು ಪ್ರತಿಪಾದಿಸುತ್ತೇನೆ. ದೇವರ ದಯೆಯಿಂದ ಹಿಂದೂಗಳ ಸದಸದ್ವಿವೇಕ ಜಾಗೃತಗೊಂಡಿದೆ ಮತ್ತು ಅಸ್ಪೃಶ್ಯತೆ ಜೀವನದ ಒಂದು ಅವಶೇಷವಾಗಲಿದೆ. ಬಿ.ಆರ್. ಅಂಬೇಡ್ಕರ್. ಮಾನ್ಯ ಪ್ರಧಾನಿಯವರೇ, ನಿನ್ನೆ ರಾತ್ರಿ ನಾವು ಅನೌಪಚಾರಿಕ ಸಮಿತಿಯ ಸಭೆಯನ್ನು ಮುಗಿಸಿ ಹತಾಶ ಭಾವನೆಯಿಂದ ಹೊರಬಂದವಾದರೂ ಇಂದಿನ ಸಭೆಯಲ್ಲಿ ULY. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಯಾರೂ ಉದ್ರೇಕಗೊಳಿಸುವಂತಹ ಯಾವುದೇ ಭಾಷಣ ಮಾಡಕೂಡದು ಅಥವಾ ಮಾತುಗಳನ್ನು ಆಡಬಾರದು ಎಂಬ ತಿಳುವಳಿಕೆಯಿಂದ ಹೊರಬಿದ್ದಿದ್ದೆವು. ಶ್ರೀಯುತ ಗಾಂಧಿ ಈ ಒಪ್ಪಂದವನ್ನು ಉಲ್ಲಂಘಿಸಿದ್ದಾರೆ ಎಂದು ಹೇಳಲು ಖೇದವೆನಿಸಿದೆ. ಕ್ಷಮಿಸಿ, ನನಗೆ ಮಾತನಾಡುವ ಅವಕಾಶ ಬೇಕು. ಅನೌಪಚಾರಿಕ ಸಮಿತಿಯ ವೈಫಲ್ಯಕ್ಕೆ ಅವರ ಪ್ರಕಾರ ಇರುವ ಕಾರಣಗಳನ್ನು ವಿವರಿಸುತ್ತಾ ಅವರು ತಮ್ಮ ಮಾತನ್ನು ಆರಂಭಿಸಿದರು. ಈಗ ಅದರ ವೈಫಲ್ಯ ಕುರಿತ ನನ್ನದೇ ಆದ ಕಾರಣಗಳನ್ನು ಹೇಳಬಯಸುವೆ. ಆದರೆ ನಾನು ಈಗಲೇ ಅವುಗಳನ್ನು ಚರ್ಚಿಸಬಯಸುವುದಿಲ್ಲ.
ಶ್ರೀಯುತ ಗಾಂಧಿಯವರ ಮಾತುಗಳನ್ನು ಕೇಳಿದ ನಂತರ ನನಗೆ ಖೇದ ಉಂಟು ಮಾಡಿದ ಸಂಗತಿಯೆಂದರೆ ಅವರು ಅಲ್ಪಸಂಖ್ಯಾತರ ಸಮಿತಿಯನ್ನು ಅನಿರ್ದಿಷ್ಟ ಕಾಲ ಮುಂದೂಡಬೇಕೆಂಬ ತಮ್ಮ ಪ್ರಸ್ತಾಪ ಮಾಡುವುದನ್ನು ಬಿಟ್ಟು ಈ ಮೇಜಿನ ಸುತ್ತ ಕುಳಿತಿರುವ ವಿವಿಧ ಕೋಮುಗಳ ಪ್ರತಿನಿಧಿಗಳ ಬಗ್ಗೆ ದೋಷಾರೋಪಣೆ ಮಾಡಿದ್ದಾರೆ. ಈ ಪ್ರತಿನಿಧಿಗಳು ಸರ್ಕಾರದಿಂದ ನಾಮಕರಣಗೊಂಡವರೆಂದು ಮತ್ತು ಇವರು ತಾವು ಪ್ರತಿನಿಧಿಸುತ್ತೇವೆಂದು ಹೇಳುತ್ತಿರುವ ತಮ್ಮ ಕೋಮುಗಳ ಅಭಿಪ್ರಾಯಗಳನ್ನು ಪ್ರತಿನಿಧಿಸುತ್ತಿಲ್ಲ ಎಂದು ಹೇಳಿದ್ದಾರೆ. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ಈ ಸಮ್ಮೇಳನಕ್ಕೆ ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸುವ ಅವಕಾಶವನ್ನು ನಿಮ್ಮ ವರ್ಗದವರಿಗೆ ಕೊಟ್ಟಿದ್ದ ಪಕ್ಷದಲ್ಲಿಯೂ ಕೂಡ ನನಗೆ ಸ್ಥಾನ ದೊರಕುತ್ತಿತ್ತೆಂಬ ವಿಷಯದಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ಆದ್ದರಿಂದ ಅವರು ನನ್ನನ್ನು ತಮ್ಮ ಪ್ರತಿನಿಧಿಯೆಂದು ಹೇಳಲಿ ಬಿಡಲಿ, ನಾನು ಸಂಪೂರ್ಣವಾಗಿ ನನ್ನ ಕೋಮನ್ನು ಪ್ರತಿನಿಧಿಸುತ್ತೇನೆ. ಆ ಬಗ್ಗೆ ಯಾರೂ ತಪ್ಪು ಅಭಿಪ್ರಾಯ ಹೊಂದಿರಬೇಕಾಗಿಲ್ಲ. ಕಾಂಗ್ರೆಸ್ ಯಾವಾಗಲೂ ನಿಮ್ಮ ವರ್ಗದ ಪರವಾಗಿದೆ ಎಂದು ಮತ್ತು ನನಗಿಂತ ಅಥವಾ ನನ್ನ ಸಹೋದ್ಯೋಗಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ನಿಮ್ಮ ವರ್ಗದವರನ್ನು ಪ್ರತಿನಿಧಿಸುತ್ತಿದೆ ಎಂದು ಯಾವಾಗಲೂ ಅವರು ಹೇಳುತ್ತಾ ಬಂದಿದ್ದಾರೆ. ಈ ವಾದದ ಬಗ್ಗೆ ನಾನು ಹೇಳುವುದಿಷ್ಟೇ: ಯಾರ ಪರವಾಗಿ ಇಂತಹ ವಾದವನ್ನು ಮಂಡಿಸಲಾಗುತ್ತಿದೆಯೋ ಮತ್ತು ಮಂಡಿಸುತ್ತಿರುವರೋ ಆ ಜನರೇ ಅದನ್ನು ನಿರಾಕರಿಸುತ್ತಿದ್ದಾಗ್ಯೂ ಬೇಜವಾಬ್ದಾರಿಯುತ ಜನ ನೀಡುತ್ತಿರುವ ಅನೇಕ ಹೇಳಿಕೆಗಳಲ್ಲಿ ಇದು ಒಂದಾಗಿದೆ. ಈಗ ತಾನೇ ನನಗೆ ನಾನು ಎಂದು ಹೋಗಿರದ ಸ್ಥಳ ಮತ್ತು ನಾನು ಎಂದು ಭೇಟಿಯಾಗಿರದ ವ್ಯಕ್ತಿಯೊಬ್ಬರಿಂದ ಒಂದು ತಂತಿ ಸಂದೇಶ ಬಂದಿದೆ. ಅದು ನನಗೆ ಗೊತ್ತಿರುವಂತೆ ಸಂಯುಕ್ತ ಪ್ರಾಂತ್ಯದಲ್ಲಿರುವ ಕುಮಾವನ ಆಲ್ಮೋರಾ ಎಂಬ ಸ್ಥಳದ ನಿಮ್ಮ ವರ್ಗಗಳವರ ಸಂಘದ ಅಧ್ಯಕ್ಷರಿಂದ ಬಂದಿದೆ. ಅದರಲ್ಲಿ ತಿಳಿಸಲಾಗಿರುವ ಠರಾವು ಹೀಗಿದೆ: ಈ ಸಭೆಯು ದೇಶದ ಒಳಗೆ ಮತ್ತು ಹೊರಗಡೆ ನಡೆಸಲಾಗುತ್ತಿರುವ ಕಾಂಗ್ರೆಸ್ ಚಳವಳಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸುತ್ತದೆ ಮತ್ತು ಕಾಂಗ್ರೆಸ್ ಕೆಲಸಗಾರರು ಅನುಸರಿಸುತ್ತಿರುವ ವಿಧಾನಗಳನ್ನು ಖಂಡಿಸುತ್ತದೆ. ಈ ಸಂದೇಶವನ್ನು ಪೂರ್ಣವಾಗಿ ಓದಲು ನಾನು ಬಯಸುವುದಿಲ್ಲ. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ: ಶ್ರೀ ಗಾಂಧಿಯವರು ತಮ್ಮ ಸ್ಥಾನವನ್ನು ಪರಿಶೀಲಿಸಿಕೊಂಡರೆ ಇದರ ಸತ್ಯಾಂಶ ಅವರಿಗೆ ಅರಿವಾಗುವುದೆಂದು ನನಗನಿಸಿದೆ. ಕಾಂಗ್ರೆಸ್ನಲ್ಲಿ ನಿಮ್ಮ ವರ್ಗಗಳ ಬಗ್ಗೆ ಸಹಾನುಭೂತಿ ಹೊಂದಿರುವ ಕೆಲವರಿರಬಹುದಾದರೂ ನಿಮ್ಮ ವರ್ಗಗಳವರು ಕಾಂಗ್ರೆಸ್ಸಿನಲ್ಲಿಲ್ಲ. ಈ ವಾದವನ್ನು ನಾನು ಪುಷ್ಟೀಕರಿಸುತ್ತೇನೆ. ನಾನು ಈ ವಿವಾದಾತ್ಮಕ ಸಂಗತಿಗಳ ಪ್ರಸ್ತಾಪ ಮಾಡಬಯಸುವುದಿಲ್ಲ. ಅವು ಪ್ರಧಾನ ವಿಷಯಕ್ಕೆ ಸಂಬಂಧಿಸಿಲ್ಲ. ಶ್ರೀಯುತ ಗಾಂಧಿಯವರು ಮಾಡಿರುವ ಪ್ರಧಾನ ಪ್ರಸ್ತಾಪವೆಂದರೆ ಈ ಸಮಿತಿಯ ಸಭೆಯನ್ನು ಅನಿರ್ದಿಷ್ಟ ಕಾಲ ಮುಂದೂಡುವುದು. ಈ ಪ್ರಸ್ತಾಪದ 9ನೆಯ ಅಧಿವೇಶನ ಕ್ಲೋ ಮೇಲೆ ಸರ್ ಮೊಹಮ್ಮದ್ ಶಫೀಯವರ ವಿಚಾರವನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ನಾನು ಈ ಪ್ರಸ್ತಾಪಕ್ಕೆ ನನ್ನ ಒಪ್ಪಿಗೆ ಕೊಡಲಾರೆ. ನನಗೆ ತೋಚಿದಂತೆ 2 ಪರ್ಯಾಯ ಮಾರ್ಗಗಳು ಮಾತ್ರ ಇವೆ. ಅಲ್ಪಸಂಖ್ಯಾತರ ಸಮಿತಿಯು ಈ ಸಮಸ್ಯೆಯ ಪರಿಶೀಲನೆಯನ್ನು ಮುಂದುವರಿಸುತ್ತಾ ಸಾಧ್ಯವಾದರೆ ಒಂದು ತೃಪ್ತಿಕರವಾದ ಪರಿಹಾರ ಕಂಡುಹಿಡಿಯಬೇಕು. ಅದು ಸಾಧ್ಯವಾಗದ ಪಕ್ಷದಲ್ಲಿ ಬ್ರಿಟಿಷ್ ಸರ್ಕಾರವೇ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಕಾರ್ಯ ಕೈಗೊಳ್ಳಬೇಕು. ಇದನ್ನು ಬ್ರಿಟಿಷ್ ಸರ್ಕಾರ ಹೊಂದಿರುವ ಜವಾಬ್ದಾರಿಯಷ್ಟು ಜವಾಬ್ದಾರಿಯ ಪ್ರಜ್ಞೆ ಹೊಂದಿರದ 3ನೆಯವರ ಪಂಚಾಯತಿಗೆ ವಹಿಸಿಕೊಡುವುದನ್ನು ನಾವು ಒಪ್ಪಲಾರವು. ಪ್ರಧಾನಮಂತ್ರಿಯವರೇ, ಒಂದು ವಿಷಯವನ್ನು ಸ್ಪಷ್ಟಗೊಳಿಸಲು ನನಗೆ ಅವಕಾಶ ಕೊಡಿ. ಬ್ರಿಟಿಷರು ಆಡಳಿತವನ್ನು ಭಾರತೀಯರಿಗೆ ಕೂಡಲೇ ಹಸ್ತಾಂತರ ಮಾಡಬೇಕೆಂದು ನಿಮ್ಮ ವರ್ಗದವರು ಕಾತರರಾಗಿಲ್ಲ. ಅವರು ಅದಕ್ಕಾಗಿ ಬೊಬ್ಬೆ ಹಾಕುತ್ತಲೂ ಇಲ್ಲ ಮತ್ತು ಅದಕ್ಕಾಗಿ ಅವರು ಯಾವ ಚಳವಳಿಯನ್ನು ಆರಂಭಿಸಿಲ್ಲ. ಬ್ರಿಟಿಷರ ವಿರುದ್ಧ ಕೆಲವು ಕುಂದುಕೊರತೆಗಳು ಅವರಿಗಿದೆ. ಆ ಕುಂದುಕೊರತೆಗಳು ಅತ್ಯಂತ ಯಥಾರ್ಥವಾಗಿವೆ ಎಂಬ ನಮ್ಮ ಭಾವನೆಗಳನ್ನು ನಾನು ಈಗಾಗಲೇ ಸಾಕಷ್ಟು ಪ್ರಭಾವಯುತವಾಗಿ ವ್ಯಕ್ತಪಡಿಸಿರುವೆ. ಆದರೆ ವಾಸ್ತವ ಸಂಗತಿ ಎಂದರೆ ನಿಮ್ಮ ವರ್ಗದವರು ರಾಜಕೀಯ ಅಧಿಕಾರದ ಹಸ್ತಾಂತರಕ್ಕಾಗಿ ಕಾತರರಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರಕ್ಕಾಗಿ ದೇಶದಲ್ಲಿ ಒತ್ತಾಯಿಸುತ್ತಿರುವ ಶಕ್ತಿಗಳನ್ನು ಎದುರಿಸುವ ಶಕ್ತಿ ಬ್ರಿಟಿಷ್ ಸರ್ಕಾರಕ್ಕೆ ಇಲ್ಲವಾದರೆ ನಿಮ್ಮ ವರ್ಗದವರು ಅವರು ಈಗಿರುವ ಸ್ಥಿತಿಯಲ್ಲಿ ಅದನ್ನು ಎದುರಿಸಲಾರರು ಎಂಬುದನ್ನು ನಾನು ಬಲ್ಲೆ. ಹಾಗಿದ್ದ ಪಕ್ಷದಲ್ಲಿ ನೀವು ಅಧಿಕಾರ ಹಸ್ತಾಂತರ ಮಾಡುವುದೇ ಆದರೆ ಅದನ್ನು ಕೆಲವು ಕರಾರುಗಳೊಂದಿಗೆ ಮಾಡಬೇಕೆಂದು ನಾವು ಕೇಳುತ್ತೇವೆ. ಹಸ್ತಾಂತರವಾಗಲಿರುವ ಆ ಅಧಿಕಾರವು ಯಾವುದೇ ಒಂದು ವಿಶಿಷ್ಟ ಗುಂಪು ಅಥವಾ ಕೂಟದ ಕೈಗೆ ಅಥವಾ ಮುಸಲ್ಮಾನರ ಅಥವಾ ಹಿಂದೂಗಳ ಒಂದು ಗುಂಪಿನ ಕೈ ಸೇರದಂತೆ ವಿಧಿವಿಧಾನಗಳನ್ನು ರೂಪಿಸಬೇಕು. ಅಧಿಕಾರದಲ್ಲಿ ಎಲ್ಲ ಕೋಮು ಮತ್ತು ಸಮೂಹಗಳಿಗೆ ತಮ್ಮ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಪಾಲು ಇರಬೇಕು. ಈ ದೃಷ್ಟಿಯಿಂದ ನಾನು ಫೆಡರಲ್ ಸೆಕ್ಟರ್ ಸಮಿತಿಯ ಚರ್ಚೆಯಲ್ಲಿ ಹೇಗೆ ನಾನು ಭಾಗವಹಿಸಬಹುದೆಂಬುದು ನನಗೆ ತಿಳಿಯುತ್ತಿಲ್ಲ. ಆದರೆ ನನಗೆ ನನ್ನ ಮತ್ತು ನನ್ನ ಕೋಮಿನ ನಿಲುವು ಚೆನ್ನಾಗಿ ಗೊತ್ತಿದೆ. ಶ್ರೀಯುತ ಗಾಂಧಿ ಅಸ್ಪೃಶ್ಯರೆಂದು ಕರೆಯಲಾಗುತ್ತಿರುವವರ ಬಗ್ಗೆ ಇನ್ನೊಂದು ಮಾತು. ಇತರ ಅಲ್ಪಸಂಖ್ಯಾತರು ಮಂಡಿಸಿರುವ ವಾದ ಮತ್ತು ಬೇಡಿಕೆಗಳನ್ನು ನಾನು ಅರ್ಥಮಾಡಿಕೊಳ್ಳಬಲ್ಲೆ. ಆದರೆ ಅಸ್ಪೃಶ್ಯರ ಪರವಾಗಿ ಹೇಳಲಾದ ಅಂಶಗಳು ನನಗೆ ಎಲ್ಲಕ್ಕಿಂತಲೂ ಹೆಚ್ಚು ನಿರ್ದಯೆಯಿಂದ ಕೂಡಿದುದಾಗಿವೆ ಎನಿಸುತ್ತದೆ. ಅದು ನಿರಂತರ ಪ್ರತಿಬಂಧಕದ ಕುರುಹಾಗಲಿದೆ ಎಂಬುದೇ ಇದರ ಅರ್ಥ. ಭಾರತದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿಯೂ ಕೂಡ ನಾನು ಅಸ್ಪೃಶ್ಯರ ಅತಿ ಮುಖ್ಯವಾದ ಹಿತಾಸಕ್ತಿಗಳನ್ನು ಬಲಿಕೊಡಲಾರೆ. ನಾನು ವೈಯಕ್ತಿಕವಾಗಿ ಅಸ್ಪೃಶ್ಯರ ವಿಶಾಲ ಸಮೂಹದ ಪ್ರತಿನಿಧಿಯಾಗಿದ್ದೇನೆಂದು ಹೇಳುತ್ತೇನೆ. ನಾನು ಇಲ್ಲಿ ಕೇವಲ ಕಾಂಗ್ರೆಸ್ನ ಪರವಾಗಿ ಮಾತನಾಡುತ್ತಿಲ್ಲ, ಆದರೆ ನನ್ನ ಪರವಾಗಿಯೂ ಮಾತನಾಡುತ್ತಿದ್ದೇನೆ ಮತ್ತು ಅಸ್ಪೃಶ್ಯರಲ್ಲಿ ಮತಗಣನೆ ನಡೆದದ್ದೇ ಆದರೆ ನಾನು ಅವರ ಮತಗಳನ್ನು ಪಡೆಯುವನಲ್ಲದೆ ಅದರಲ್ಲಿ ನಾನು ಎಲ್ಲರಿಗಿಂತಲೂ ಮೇಲೆ ಬರುತ್ತೇನೆ. ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ಮತ್ತು ಪ್ರತ್ಯೇಕ ಮೀಸಲಾತಿ ಸನಾತನಿ ಹಿಂದೂಗಳು ನಾಚಿಕೆ ಪಡಬೇಕಾಗಿರುವಂತಹ ಈ ಪ್ರತಿಬಂಧಕಗಳನ್ನು 866 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಿವಾರಿಸುವ ವಿಧಾನಗಳಲ್ಲ ಎಂದು ಅಸ್ಪೃಶ್ಯರಿಗೆ ತಿಳಿಸಿಕೊಡಲು ನಾನು ಭಾರತದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯವರೆಗೆ ಪ್ರವಾಸ ಕೈಗೊಳ್ಳುತ್ತೇನೆ. ಇಂದು ಈ ಅಸ್ಪೃಶ್ಯತೆಯ ಕಳಂಕವನ್ನು ತೊಡೆದುಹಾಕಲು ಪ್ರತಿಜ್ಞೆಗೈದ ಹಿಂದೂ ಸುಧಾರಕರ ಒಂದು ತಂಡವಿದೆ ಎಂಬುದನ್ನು ಈ ಸಮಿತಿ ಮತ್ತು ಇಡೀ ಪ್ರಪಂಚ ತಿಳಿದುಕೊಳ್ಳಲಿ. ನಮಗೆ ನಮ್ಮ ದಾಖಲೆಗಳಲ್ಲಿ ಮತ್ತು ಜನಗಣತಿಯಲ್ಲಿ ಅಸ್ಪೃಶ್ಯರನ್ನು ಒಂದು ಪ್ರತ್ಯೇಕ ವರ್ಗವನ್ನಾಗಿ ವರ್ಗೀಕರಿಸುವುದು ಬೇಕಾಗಿಲ್ಲ. ಸಿಬ್ಬರು ಹಾಗೆಯೇ ಎಂದೆಂದಿಗೂ ಉಳಿಯಲಿ. ಅದೇ ರೀತಿ ಮಹಮ್ಮದೀಯರು ಹಾಗೂ ಯುರೋಪಿಯನ್ನರು ಶಾಶ್ವತವಾಗಿ ಉಳಿಯಲಿ. ಅಸ್ಪೃಶ್ಯರು ಸದಾ ಅಸ್ಪೃಶ್ಯರಾಗಿ ಉಳಿಯುವರೆ. ಅಸ್ಪೃಶ್ಯತೆ ಉಳಿಯುವುದಕ್ಕಿಂತ ಹಿಂದೂ ಧರ್ಮವೇ ಅಳಿಯಲಿ ಎಂದು ನಾನು ಬಯಸುತ್ತೇನೆ. ಆದ್ದರಿಂದ ಡಾ. ಅಂಬೇಡ್ಕರರ ಬಗ್ಗೆ ನನಗಿರುವ ಅಪಾರ ಗೌರವ ಮತ್ತು ಅಸ್ಪೃಶ್ಯರ ಉದ್ಧಾರದ ಬಗ್ಗೆ ಅವರಿಗಿರುವ ಕಳಕಳಿ, ಅವರ ಸಾಮರ್ಥ್ಯದ ಬಗ್ಗೆ ನನಗಿರುವ ವಿಶ್ವಾಸದಿಂದ ಅವರು ಅನುಭವಿಸಿರುವ ಕಷ್ಟ ಕಾರ್ಪಣ್ಯಗಳು ಮತ್ತು ಅನ್ಯಾಯಗಳಿಂದ ಅವರ ನಿರ್ಣಯಗಳು ಮತ್ತು ವಿವೇಚನೆ ಸದ್ಯದಲ್ಲಿ ಮಸುಕಾಗಿದೆ ಎಂದು ಅತ್ಯಂತ ನಮ್ರತೆಯಿಂದ ಹೇಳಬಯಸುತ್ತೇನೆ. ಹೀಗೆ ಹೇಳಲು ನನಗೆ ದುಃಖವಾಗುತ್ತದೆ. ಆದರೆ ಇದನ್ನು ಹೇಳದೆ ಹೋದರೆ ನಾನು ನನಗೆ ನನ್ನ ಜೀವಕ್ಕಿಂತಲೂ ಪ್ರಿಯವಾದ ಅಸ್ಪೃಶ್ಯರ ಸಮಸ್ಯೆಗೆ ನಿಷ್ಠೆಯನ್ನು ಕಳೆದುಕೊಂಡಂತಾಗುತ್ತದೆ. ನಾನು ಇಡೀ ಪ್ರಪಂಚದ ಸಾಮ್ರಾಜ್ಯಕ್ಕಾಗಿಯೂ ಅವರ ಹಕ್ಕುಗಳನ್ನು ಬಲಿಕೊಡಲಾರೆ.
ನಾನು ಜವಾಬ್ದಾರಿಯ ಪ್ರಜ್ಞೆಯಿಂದ ಮಾತನಾಡುತ್ತಿದ್ದೇನೆ. ಡಾ. ಅಂಬೇಡ್ಕರರು ತಾವು ಭಾರತದ ಇಡೀ ಅಸ್ಪೃಶ್ಯರ ಸಮೂಹದ ಪರವಾಗಿ ಮಾತನಾಡುತ್ತಿದ್ದೇನೆ ಎಂಬುದು ಸಾಧಿಸುತ್ತಿರುವುದು ಸರಿಯಲ್ಲ. ಅದು ಹಿಂದೂ ಧರ್ಮದ ವಿಭಜನೆಗೆ ಮಾಡುತ್ತದೆ. ಅದು ನನಗೆ ಯಾವ ತೃಪ್ತಿಯನ್ನು ನೀಡಲಾರದು. ಅಸ್ಪೃಶ್ಯರು ಬಯಸಿದರೆ ಅವರು ಇಸ್ಲಾಂ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೊಂದಲು ನನ್ನ ಅಭ್ಯಂತರವಿಲ್ಲ. ಅದನ್ನು ನಾನು ಸಹಿಸುವೆ. ಆದರೆ ನಮ್ಮ ಗ್ರಾಮಗಳು ಇಬ್ಬಾಗವಾದರೆ ಹಿಂದೂ ಧರ್ಮಕ್ಕೊದಗಬಹುದಾದ ಸ್ಥಿತಿಯನ್ನು ನಾನು ಸಹಿಸಲಾರೆ. ಯಾರು ಅಸ್ಪೃಶ್ಯರ ರಾಜಕೀಯ ಹಕ್ಕುಗಳ ಬಗ್ಗೆ ಮಾತನಾಡುತ್ತಿರುವರೋ ಅವರಿಗೆ ತಮ್ಮ ಭಾರತದ ಅರಿವಿಲ್ಲ. ಭಾರತೀಯ ಸಮಾಜ ಇಂದು ಯಾವ ರೀತಿ ರಚಿತವಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ನಾನು ನನ್ನಲ್ಲಿರುವ ಎಲ್ಲಾ ಶಕ್ತಿಯಿಂದ ಒತ್ತಾಯಪೂರ್ವಕವಾಗಿ ಹೇಳುವುದೇನೆಂದರೆ ಅದನ್ನು ನಾನೊಬ್ಬನೇ ವಿರೋಧಿಸಬೇಕಾಗಿ ಬಂದರೂ ಸಹ ನಾನು ನನ್ನ ಜೀವವನ್ನು ಪಣಕ್ಕಿಟ್ಟಾದರೂ ಅದನ್ನು ವಿರೋಧಿಸುತ್ತೇನೆ ಎಂದು ಹೇಳಬಯಸುತ್ತೇನೆ. ನಕ್ಷತ್ರ ಚಿಹ್ನೆ ಅನುಬಂಧ -1